ಹಿಡಿದು ಒಬ್ಬ ಪ್ರಾಮಾಣಿಕ ಸಂಶೋಧಕನ ತಾಕಲಾಟಗಳನ್ನ ಈ ಸಮಾಜ ಅಷ್ಟು ಬೇಗ ಅರಿಯೋದಿಲ್ಲ. ಅವನ ಹುಡುಕಾಟಗಳನ್ನು ಲೇವಡಿ ಮಾಡಿ ಅವನಿಗೆ ದೇಶದ್ರೋಹದ ಪಟ್ಟ ಕಟ್ಟುವುದರಲ್ಲಿಯೇ ಬಹುತೇಕರಿಗೆ ಆಸಕ್ತಿ. ಸತ್ಯವೂ ಅಲ್ಲ, ದೇಶಭಕ್ತಿಯೂ ಅಲ್ಲ. ನೀವು ಮಾಡೋ ಮಾನಸಿಕ ಹಲ್ಲೆ ಬಡವಡಿಗೆ ಡಿಸ್ಟರ್ಬ್ ಆಗ್ಯಾರಲ್ಲ ವಿಚಾರ ಮಾಡ್ತಾರಂತ ಅರ್ಥ. ಎಷ್ಟಂತೆ ನೀವೇ ನೋಡಿದಲ್ಲ, ಇದು ಮಾನಸಿಕ ಸಮಸ್ಯೆ ಕೂಡ ಹೌದು. ನಾನು ಉದ್ಯೋಗ ಸೇರಿದ ಆರಂಭದೊಳಗ ಸಾಕಷ್ಟು ಜನ ಹಿಂಗ ಅಂತಿದ್ರು. ಇವ್ರಿಗೆ ಅವ ಸಾರ್ ದಿನ ಮುಂಚಿನ ಸಂಜೆ ವಾಕಿಂಗ್ ಮಾಡ್ತಿದ್ರು ಸರ ಅನ್ನಂತ ಆಯ್ತ ಹೇಳಿದ್ರು ನಂಬುತ್ತಿಲ್ಲ. ಸುಳ್ಳನ್ನೇ ನಂಬಿ ನಂಬಿ ಮನಸ್ಸು ಸತ್ಯ ಗ್ರಹಿಸುವ ಶಕ್ತಿ ಕಳೆದುಕೊಂಡಿದೆ. ನನ್ನನ್ನು ಕ್ಷಮಿಸಿ. ಇನ್ನು ಕೆಲವೇ ಕ್ಷಣದಲ್ಲಿ ನಿಮ್ಮ ಮುಂದೆ ನಾಟಕ ರಕ್ತ ವಿಲಾಪ. ಬೆಳಕನ್ನು ಹುಡುಕುತ್ತಾ ಕಾಲದ ಸುರಂಗ ಮಾರ್ಗದಲ್ಲಿ ಏಕಾಂಗಿಯಾಗಿ ಅಲೆಯುವ ಸತ್ಯ ಶೋಧಕನ ಸಾವಿನ ಮೂಲಕ ಸಮಕಾಲೀನ ಸಂದರ್ಭದ ಸಂವಾದ, ಸಾಹಿತ್ಯ ಹಾಗೂ ಜ್ಞಾನ ವಲಯದ ಅಂತರ್ ವಿರೋಧಗಳನ್ನು ಬಹು ಸೂಕ್ಷ್ಮ ನೋಟದಲ್ಲಿ ಹಿಡಿದಿಡುವ ಸಾಹಸವನ್ನ ಈ ಪ್ರಸ್ತುತ ನಾಟಕದಲ್ಲಿ ಕಟ್ಟಿಕೊಡಲಾಗಿದೆ. ಈಗ ನಾಟಕ ರಕ್ತ ವಿಲಾಪ.
ಅನುಭವಿಸಿದ ಮಾನಸಿಕ ಯಾತನೆ ಮಾತಿಗೆ ಮೀರಿತು. ಒಬ್ಬ ಪ್ರಾಮಾಣಿಕ ಸಂಶೋಧಕನ ತಾಕಲಾಟಗಳನ್ನ ಈ ಸಮಾಜ ಅಷ್ಟು ಬೇಗ ಅರಿಯೋದಿಲ್ಲ. ಅವನ ಹುಡುಕಾಟಗಳನ್ನು ಲೇವಡಿ ಮಾಡಿ ಅವನಿಗೆ ದೇಶದ್ರೋಹದ ಪಟ್ಟ ಕಟ್ಟುವುದರಲ್ಲಿಯೇ ಬಹುತೇಕರಿಗೆ ಆಸಕ್ತಿ. ಇನ್ನೂ ಕೆಲವರು ಹಿಂಸಾತ್ಮಕ ದಾಳಿಗೆ ಸಜ್ಜಾಗ್ತಾರೆ. ಈಗೀಗ ಸಂಶೋಧಕ ಮಾನಸಿಕ ಹಿಂಸೆ ಮತ್ತು ದೈಹಿಕ ಹಿಂಸೆಗಳ ಕತ್ತರ ಕೂಪದಲ್ಲಿ ನರಳಬೇಕಾಗಿದೆ. ನನ್ನ ಎದುರಾಳಿಗಳು ಸಂಶೋಧನಾತ್ಮಕವಾಗಿ ಸವಾಲು ಹಾಕಿದ್ರೆ ನಾನು ಅವರನ್ನ ಧೈರ್ಯವಾಗಿ ಎದುರಿಸ್ತಾ ಇದ್ದೆ. ಆದರೆ ಮುಗ್ಧ ಜನರ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿ ಅವರನ್ನ ಧರ್ಮಯುದ್ಧಕ್ಕೆ ಸನ್ನದ್ಧರಾದ ಗಣಾಚಾರಿಗಳಾಗಿದ್ರು. ಈ ಗಣಾಚಾರಿಗಳು ಮನೆಗೆ ಮುತ್ತಿಗೆ ಹಾಕುವ, ರುಂಡ ಹಾರಿಸುವ, 1 ಲೀಟರ್ ಪೆಟ್ರೋಲಿನಿಂದ ಪಾಠ ಕಲಿಸುವ ಭಾಷೆಯಲ್ಲಿ ಮಾತನಾಡತೊಡಗಿದರು. ಇತ್ತೀಚೆಗೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಪ್ರಾಧ್ಯಾಪಕರೊಬ್ಬರ ಕೊಲೆಯ ಘಟನೆ ನಡೆಯಿತು. ಇದರಿಂದಾಗಿ ಹೆಂಡತಿ ಮಕ್ಕಳು ನನ್ನಿಂದಾಗಿ ನೊಂದುಕೊಂಡರು. ಆ ದಿನಗಳಲ್ಲಿ ನಾನು ಅನುಭವಿಸಿದ ಮಾನಸಿಕ ಯಾತನೆ ನಿಮ್ಮ ಶತ್ರುಗಳಿಗೂ ಬೇಡ. ತೀವ್ರ ಅವಮಾನಗಳ ನರಕ ಹೋಗಿ ಬಂದೆ. ಅದೊಂದು ತರಹದ ಮೃತ್ಯುವೇ ಸರಿ. ಪ್ರತಿ ಸಲ ಎದೆ ಕುಂದಿದಂತಾಗಿ ಸಾವಿನ ಬಾಗಿಲಲ್ಲಿ ನಿಂತಂತಾಗ್ತಾ ಇತ್ತು. ಇದನ್ನೆಲ್ಲ ಎದುರಿಸದೆ ಬೇರೆ ದಾರಿ ಇರಲಿಲ್ಲ. ಕಷ್ಟಗಳನ್ನೆಲ್ಲ ಯಾರಿಗೆ ಕೇಳಿದ್ರು? ಅಥವಾ ಕೇಳುವ ಮನಸ್ಥಿತಿ ಯಾರ್ಯಾರು ಉಳಿದಿದೆಯೇ? ಅಥವಾ ಇದನ್ನೆಲ್ಲ ಬಿಟ್ಟು ನಿಶ್ಚಿಂತನಾಗಿರುವುದೇ? ನಿಶ್ಚಿಂತನಾಗಿರುವುದು ನನ್ನ ವ್ಯಕ್ತಿತ್ವಕ್ಕೆ ಸಾಧ್ಯವೇ? ಹಾಗಾದ್ರೆ ಏನ್ ಮಾಡ್ಲಿ? ಎಲ್ಲಿಗೆ ಹೋಗ್ಲಿ? ಪ್ರಶ್ನೆಗಳ ದಾಳಿಗೆ ತತ್ತರಿಸಿ ಹೋದೆ. ನಾನು ಇಡೀ ಜೀವನದಲ್ಲಿ ಗಳಿಸಿದ್ದ ಆತ್ಮಶಕ್ತಿ ಕುಸಿದು ಹೋಗುತ್ತಿರುವ ಅನುಭವವಾಯಿತು. ಮಾನಸಿಕ ಒತ್ತಡದಲ್ಲಿ ಎದೆ ನೋವು ಹೆಚ್ಚುತ್ತಲೇ ಹೋಯಿತು. ಅದಕ್ಕಾಗಿ ದೀರ್ಘ ಚಿಕಿತ್ಸೆಗೆ ಒಳಗಾದೆ. ಮತ್ತೆ ಮೊದಲಿನ ಸ್ಥಿತಿಗೆ ಮರಳಿ ಬರಲಾರನೆಂದೇ ಭಾವಿಸಿದ್ದೆ. ಯಾರು ಒಳಗೆ ಬರ್ರಿ. ಯಾರು ಬೇಕಾಗಿತ್ತು? ಸರ್, ನಾನು ವಿದ್ಯಾರ್ಥಿ. ಹಂಗೆ ಹೇಳಿ ಮತ್ತ ಒಳಗೆ ಬಾ. ತೊಂದರೆ ಕೊಟ್ಟಾಗಿಸ್ತದ? ತೊಂದರೆ ಏನಿಲ್ಲ, ಹೇಳು. ನೀವು ಬಹಳ ಓದ್ಕೊಂಡಿರಿ. ನನ್ನ ಮಾತಾಡ್ಲಿಕ್ಕೆ ಧೈರ್ಯ ಸಾಲವತ್ತು. PhD ಮಾಡ್ಲಿಕ್ಕೆ ಟಾಪಿಕ್ ಏನಾದರೂ ಬೇಕಾಗಿತ್ತ? ವಿದ್ಯಾರ್ಥಿಗಳು ಮನೆಗೆ ಬಂದು ಟಾಪಿಕ್ ಕೊಡ್ರಿ ಅಂತಿರ್ತಾರ. ನೀನು ಅಂತ ಹೋಗ್ಬೇಕೇನು? ಮತ್ತೆ ನಾ ಹಾಗೆಲ್ಲ ಟಾಪಿಕ್ ಕೊಡಂಗಿಲ್ಲ. ಓದು ಬರವಣಿಗೆ ಬಗ್ಗೆ ನನಗೆ ಖಾತ್ರಿ ಆಗಬೇಕು. ಆಸಕ್ತಿ ಅಷ್ಟೇ ಸಾಲೋದಿಲ್ಲ, ಪರಿಶ್ರಮನೂ ಇರಬೇಕು. ಉತ್ಸಾಹದಿಂದ ಟಾಪಿಕ್ ತಗೋತಾರ. 2-3 ವರ್ಷ ಆದ್ಮೇಲೆ ಸಾರ್ ಬಗೆಹರಿವತ್ರಿ ಅಂತ ಹೊಸ ಟಾಪಿಕ್ ಹುಡುಕ್ತಾ ತಿರ್ಗಾಡ್ತಾರ. ಅರ್ಧ ಆಯುಷ್ಯ ಟಾಪಿಕ್ ಹುಡುಕಾದ್ರಾಗೆ ಕಳೀತಾರ. ಇಲ್ಲ, ನನ್ನ ಟಾಪಿಕ್ ಸಲುವಾಗಿ ಬಂದಿಲ್ಲ. ಪುಸ್ತಕ ಬೇಕಾಗಿತ್ತಾ? ಪುಸ್ತಕನೂ ನಾ ಯಾರ ಕೈ ಕೊಡಂಗಿಲ್ಲ. ಪುಸ್ತಕಂ ವನಿತಾ ವಿತ್ತಂ ಪರಹಸ್ತಂ ಗತಂ ಗತಃ. ಪುಸ್ತಕನು ಬೇಕಿಲ್ಲ. ಓಹೋ, ಗೊತ್ತಾಯ್ತು ಬಿಡು. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬರ್ಬಿಟ್ಟು ಹೋಗಿಲ್ಲ. ಕಾರ್ಯಕ್ರಮ ಕಡಿಮೆ ಮಾಡಿರಿ. ಓದೋದು ಬರೆಯೋದು ಆಗವತ್ತು, ಹೈರಾಣ ಆಗ್ತದ. ನಾ ಅದಕ್ಕೂ ಬಂದಿಲ್ಲ. ಹಂಗಾದ್ರೆ ಕೊಲೆ ಮಾಡ್ಲಿಕ್ಕೆ ಬಂದೀನಮ್ಮ? ಇಲ್ಲ, ನಿಮ್ಗೆ ಯಾಕಂತೂ ನಾ ಕೊಲೆ ಮಾಡ್ಲಿಕ್ಕೆ ಬಂದಿನಂತ? ನಂಗೆ ಬೇರೆ ಕೆಲಸ ಗೊತ್ತಿಲ್ಲ. ಓದೋರು ಬರೆಯೋರು ಮನೆಗೆ ಬರ್ತಿರ್ತಾರೆ, ಇಲ್ಲಾಂದ್ರೆ ಮನೆ ಮೇಲೆ ಕಲ್ಲು ಹೊಡಿಲಿಕ್ಕೆ ಬರ್ತಾರೆ. ಕೈಗೆ ಸಿಕ್ಕರೆ 4 ಓದಿಬೇಕು ಅನ್ನೋರು ಇರ್ತಾರ. ಯಾಕಂದ್ರೆ ನಾನು ಸಂಶೋಧಕ ಇದ್ದೆ. ಸತ್ಯ ಹೇಳ್ತೀನಿ. ಹೊಸ ಸತ್ಯ ಒಂದು ವೇಳೆ ಕೆಲವರಿಗೆ ತ್ರಾಸ, ಅಸ್ತಿತ್ವ ನಾಶ ಆಗಬಹುದು. ಬೆಳೆಯೋ ಸಮಾಜ ಮಾನಸಿಕವಾಗಿ ಸಿದ್ಧ ಆಗಿರ್ಬೇಕಾಗ್ತದೆ. ಇಲ್ಲಾಂದ್ರೆ ಇಡೀ ವ್ಯವಸ್ಥೆ ರೋಗಿಷ್ಟ ಆಗ್ತದ. ಅದರೊಳಗ ನಾನು ನೀವು ಎಲ್ಲ ನಾಶವಾಗಿ ಹೋಗ್ತೀವಿ. 1000 ವರ್ಷದಿಂದ ಬಂದದ್ದು ಸುಳ್ಳು ಹೇಳಲ್ಲ. ಸುಳ್ಳಿಗೂ ಒಂದು ಆಯುಷ್ಯ ಇತ್ತು. ಎಲ್ಲಿ ತನಕ ನಂಬೋ ಜನ ಇರ್ತಾರೋ ಅಲ್ಲಿ ತನಕ ಭವಿಷ್ಯ ಪ್ರಶ್ನಿಸ್ಬೇಕು, ಪರೀಕ್ಷಿಸ್ಬೇಕು. ಇಲ್ಲಾಂದ್ರೆ ಇಡೀ ವ್ಯವಸ್ಥೆ ರೋಗಿಷ್ಟ ಆಗ್ತದ. ಅದರೊಳಗ ನಾನು ನಾವು ನಾಶವಾಗಿ ಹೋಗ್ತೀವಿ. ಇಂಥ ತಂತ್ರಗಳ ಹುಟ್ಟೋ ಸತ್ಯ ಒಳ್ಳೆದಕ್ಕಿಂತ ಕೆಟ್ಟದನ್ನೇ ಮಾಡ್ತದ. ನೀನು ಸಣ್ಣವ, ನಿನಗೆ ಧೈರ್ಯ. ನಾನು ಮುದುಕ, ನನಗೆ ಆತಂಕ ಆಗ. ನಾವೆಲ್ಲರೂ ದಾರಿ ತಪ್ಪಾಗಿ ಅಂತ ಅನಿಸ್ತದೆ.
ಇರ್ಲೇಳು ಆ ತನಕನೂ ನಿರುಪಣನು ಒಟ್ಟಿನಲ್ಲಿ ಸತ್ಯ ಬಯಲಿಗೆ ಬರಬೇಕು. ಭಯದೊಳಗ ಸತ್ಯ ಹುಟ್ಟೋದಿಲ್ಲ, ಖಂಡ ತಗೊಂಡು ಸತ್ಯ ಹುಟ್ಟೋದಿಲ್ಲ. ನಾನಿದ್ದು ಭಯ ಅಲ್ಲ, ಕಾಳಜಿ, ಭವಿಷ್ಯದ ಕಾಳಜಿ. ಈ ಕಾಳಜಿ ಎಂಥದ್ದು ಅಂತ ಗೊತ್ತು. ನಿಮ್ಮ ಕಾಳಜಿಯಿಂದ ಜನ ಆತಂಕ ಉಸಿರೆಲೆ ಮೇಲೆ ನಿಲ್ಲೋದಕ್ಕಿಂತ ಅತಂತ್ರ ಆದ್ರೇನೆ ಒಳ್ಳೇದು. ಅತಂತ್ರ ಆದ್ರೇನೆ ಹೊಸ ನೆಲೆ ಹುಡುಕೊಳ್ಳೋ ಆಸೆ ಸಿಗುತ್ತದೆ. ಇಲ್ಲಾಂದ್ರ ನಿಂತ ನೆಲೆನೇ ನಿಜದ ನೆಲೆ ಅಂತ ತಿಳ್ಕೊಂಡು ಜಡಗಟ್ಟಿ ಹೋಗ್ತಾರ. ಯಾವುದನ್ನ ಸಿಹಿ ನೀರಿನ ಬಾವಿ ಅಂತ ತಿಳ್ಕೊಂಡಾರ ಅದು ಕತ್ತಲ ಕೂಪ, ನೀರು ನಾರ್ಲಿಕ್ಕತ್ತದ. ಅದರಿಂದ ನಮ್ಮ ನೀರಡಿಕೆ ಹಿಂಗೋದಿಲ್ಲ. ಒಟ್ಟಿನಲ್ಲಿ ಅತಂತ್ರ ಮಾಡೋದು ವಿಚಾರ. ಅತಂತ್ರ ಅಲ್ಲ, ಅದು ಸ್ವತಂತ್ರ. ಜನರನ್ನ ನಾನು ಸ್ವತಂತ್ರ ಮಾಡೋ ವಿಚಾರ. ಜನರು ಸ್ವತಂತ್ರವಾಗಿ ವಿಚಾರ ಮಾಡಬೇಕು. ಈ ಸ್ವತಂತ್ರ ವಿಚಾರದೊಳಗ ದೇವರಿಗೆ ಸ್ಥಾನ ಇಲ್ಲ ಅನ್ನಿಸ್ತದ. ಯಾರು ಹೇಳ್ಯಾರ? ದೇವರನ್ನ ನಾನು ನಂಬ್ತೀನಿ. ಶ್ರಮ ನನ್ನ ದೇವರು, ಶ್ರಮ ನನ್ನ ದೈವ. ಈ ದೇಶದೊಳಗ ಕೋಟ್ಯಾಂತರ ಜನ ಶ್ರಮ ಪಡ್ತಾರೆ, ದಿನ ಅದು ಹೊಟ್ಟೆ ಕೊಡ್ತಾರೆ. ನೀವು ಹೇಳೋದಕ್ಕೆ ಬರ್ತದಲ್ಲ, ಖರೆ ಹೇಳ್ತೀನಿ ನೀನು. ಅವರೇ ನಿಜವಾದ ಭಕ್ತರು, ಅವರೇ ನಿಜವಾದ ದೇಶಭಕ್ತರು. ದೇಶಭಕ್ತಿಯ ಪಾಠ ನಿಮ್ಮಿಂದ ಕಲಿಬೇಕಾಗಿಲ್ಲ. ನಾನು ಮಾಡೋ ಬರವಣಿಗೆನೆ ನನ್ನ ಸತ್ಯದ ಹುಡುಕಾಟ, ನನ್ನ ದೇಶಭಕ್ತಿ. ಸತ್ಯವೂ ಅಲ್ಲ, ದೇಶಭಕ್ತಿಯೂ ಅಲ್ಲ. ನೀವು ಮಾಡೋ ಮಾನಸಿಕ ಹಲ್ಲೆ ಅದು. ಬರವಣಿಗೆಯಿಂದ ಡಿಸ್ಟರ್ಬ್ ಆಗ್ಯಾರಲ್ಲ, ವಿಚಾರ ಮಾಡ್ತಾರಂತ ಅರ್ಥ. ಎಷ್ಟಂತ ವಿಚಾರ, ಯಾರ್ದಂತ ವಿಚಾರ ಮಾಡೋದು? ಯಾವುದು ಸತ್ಯ, ಯಾವುದು ಸುಳ್ಳು, ತಲೆಗ ಹುಳಬ್ದಂಗಾಗ್ಯಾವ. ಇದು ನಿನಗೇ ಬಿಟ್ಟ ವಿಚಾರ. ನೀನು ಮಾಡೋ ವಿಚಾರದಲ್ಲಿ ಜನರ ಕಣ್ಣೀರು ಕನಸು ಇತ್ತು ಅಂದ್ರ ನೀನು ಸರಿದಾರಿಯೊಳಗಿದ್ದೆ ಅಂತ ಅರ್ಥ. ಕಣ್ಣೀರಿಗೆ ಬೆಲೆ ಉಳಿದಿಲ್ಲ, ಕಣ್ಣೀರು ಹಾಕೋದು ಬಿಟ್ಟು ಕಣ್ಣೀರಿನ ಮೂಲ ಯಾವುದು ಅನ್ನೋದ್ರ ಮೇಲೆ ಅದರ ಬೆಲೆ ನಿರ್ಧಾರ ಆಗ್ತದ. ಕಣ್ಣೀರು ಕೂಡ ಈ ಕಾಲಕ್ಕೆ ಕರೆಕ್ಟ್ ಆಗ್ತದ. ಹಾಗಾದ್ರೆ ಧರ್ಮದ ಕಣ್ಣೀರು ಚಾಲು ಓಡಿಸ್ಬೇಕು. ಕಣ್ಣೀರು ಓಡಿಸುವುದು ಅಂದ್ರ ಅದರೊಳಗಿನ ದೋಷ ಒಂದು ಕಸ ತೆಗೆಯೋದು. ಬೇರೆ ದಾರಿ ಇರಬಹುದು, ಹಾಗಾದ್ರೆ ನನಗೆ ಗೊತ್ತಿಲ್ಲ. ಧರ್ಮದ ದೋಷ ಹುಟ್ಟಿದ್ರೋ ಅಥವಾ ಧರ್ಮದ ಗಾಯ ಹೆಚ್ಚು ಮಾಡಿ. ಗಾಯ ಮಾಡಿಲ್ಲ, ಗಾಯ ತೋರಿಸಿರಿ. ಎಷ್ಟು ದಿನ ಅಂತ ಮುಚ್ಚಿರೋದು? ಗಾಯ ಬೆಳೆದು ಕೀವು ತುಂಬಿ ಜೀವ ಹೋಗೋ ಸಂದರ್ಭ ಬರ್ತದ. ಗಾಯ ಗೊತ್ತಾಗಷ್ಟು ಜನ ತಟ್ಟಿರೋದಿಲ್ಲ. ಗೆಲವರ ಲಾಭಕ್ಕಾಗಿ ಜನರನ್ನ ದಟ್ಟನ್ನಾಗಿ ಮಾಡ್ಯಾರ. ಮತ್ತವನ್ನ ಜಾಲರಾಶಿ ಹೊಂಟಿದೆ ಅನಿಸ್ತದ. ವ್ಯಂಗ್ಯ ತರ್ಕ ಮಾಡಬೇಡ. ನಿನ್ನ ಮನಸ್ಸು ನಿನಗ ಗೊತ್ತಿರಲಾರ್ದು ನನಗೆ ಹೋಗ್ತದ. ವ್ಯಂಗ್ಯ ತರ್ಕ ಬಿಟ್ಟು ಆದಾಟ ಮಾಡಿ. ಆದಾಟ ಮಾಡಬೇಡ, ಹೋರಾಟ ಹೋರಾಟ ಮಾಡು. ಎರಡರ ನಡುವಿನ ವ್ಯತ್ಯಾಸ ಅರ್ಥ ಮಾಡಿಕೊಳ್ಳುವಷ್ಟು ಶಾಣೆನ ಅಲ್ಲ. ನ್ಯಾಯಕ್ಕಾಗಿ ಮಾಡೋದು ಹೋರಾಟ, ಸ್ವಾರ್ಥಕ್ಕಾಗಿ ಹೋರಾಟ ಮಾಡೋದು ಕಾದಾಟ. ಅರಸರ ಸಾಮ್ರಾಜ್ಯ ಸ್ಥಾಪನೆಗಳು ಏನದವಲ್ಲ ಅದು ಕಾದಾಟ. ಬ್ರಿಟಿಷರ ವಿರುದ್ಧ ನಮ್ಮ ಜನತೆ ಮಾಡಿದ್ದು ಹೋರಾಟ. ಗಾಂಧಿ, ಅಂಬೇಡ್ಕರ್ ಇವರೆಲ್ಲ ಮಾಡಿದ್ದು ಹೋರಾಟ. ಈಗಿನ ನಮ್ಮ ರಾಜಕಾರಣಿಗಳು ಮಾಡ್ತಾರಲ್ಲ ಅದು ಕಾದಾಟ. ನನ್ನ ಸ್ವಾರ್ಥದೊಳಗ ನನ್ನ ನ್ಯಾಯ ಅದ. ಅದು ನಿನ್ನ ಭ್ರಮೆ. ಎಲ್ಲದಕ್ಕೂ ಬಹಳ ಚಲೋ ಅಂತ ಕಟ್ತೀರಿ. ನಿನ್ನಂಗೆ ಕತೆ ಕಟ್ಟಂಗಿಲ್ಲ. ನೀವು ಮಾಡೋದು ಹೋರಾಟ. ನನ್ನ ಕಣ್ಣೆದುರು ಎರಡು ಪ್ರಶ್ನೆಗಳದಾವ. ಕೆಟ್ಟ ವ್ಯವಸ್ಥೆಗೆ ಹೊಂದಿಕೊಂಡು ವರ್ತಮಾನದಾಗ ಬದುಕಬೇಕು ಅಥವಾ ಕೆಟ್ಟ ವ್ಯವಸ್ಥೆಯನ್ನ ವಿರೋಧಿಸಿ ಭವಿಷ್ಯತ್ತಿನಲ್ಲಿ ಬದುಕಬೇಕು. ಇಲ್ಲಿ ಬದುಕಬೇಕಾದವರು ಅಲ್ಲಿ ಸಾಯ್ಬೇಕಾಗ್ತದ, ಅಲ್ಲಿ ಬದುಕಬೇಕಾದವರು ಅಂದ್ರೆ ಭವಿಷ್ಯತ್ತಿನಲ್ಲಿ ಬದುಕಬೇಕಾದವರು ಇಲ್ಲಿ ವರ್ತಮಾನದಲ್ಲಿ ಸಾಯ್ಬೇಕಾಗ್ತದ. ಹುತಾತ್ಮನಾಗೋ ಇಚ್ಛಾ ನಿಮಗೂ ಅದ. ಧರ್ಮಕ್ಕಾಗಿ ಹುತಾತ್ಮ. ಸಾಯಿಸೋದು ಧರ್ಮ ಅಲ್ಲ, ಬದುಕಿಸೋದೇ ಧರ್ಮ. ಯಾವುದನ್ನು ಬದುಕಿಸೋ ಸಲುವಾಗಿ ಇನ್ನೊಂದನ್ನು ಸಾಯಿಸಬೇಕಾಗ್ತದ. ಅದು ಮೃಗಗಳ ಜಗತ್ತಿನಾಗ ಮಾತ್ರ ನಿಜ, ಮನುಷ್ಯರ ಜಗತ್ತಿನಾಗ ಅಲ್ಲ. ಮನುಷ್ಯ ಕೂಡ ಒಂದು ಮೃಗನೇ. ಬರ್ತಾ ಬರ್ತಾ ಮೃಗೀಯತೆ ಕಳ್ಕೊಳ್ಬೇಕಾಗ್ತದ. ಇಲ್ಲಾಂದ್ರೆ ಅವನಿಗೆ ಬೇರೆ ದಾರಿ ಇಲ್ಲ. ಮೃಗೀಯತೆ ಕಳ್ಕೊಂಡ್ರೆ ಚಂದ ಅನ್ಸ್ಕೊಳ್ತಾನ. ಇಲ್ಲ, ನಿಜವಾದ ವೀರ ಅನ್ನಿಸ್ಕೊಳ್ತಾನ. ದೇಶಭಕ್ತಿ ಆಯ್ತು, ಈಗ ವೀರತ್ವ. ಮತ್ತ ವೀರತ್ವದ ಪಾಠ ಹೇಳಾಗ್ಲಿ. ಈಗ ಕಲ್ಪದ್ದನ್ನ ಕಳ್ಕೊಂಡ್ರೆ ಸಾಕು, ಅದೇ ನಿಜವಾದ ವೀರತ್ವ. ನನಗಿರೋ ವೀರತ್ವ ಸಾಕು. ನಿಮ್ಮ ಹೊಸ ವೀರತ್ವದಲ್ಲೂ ಹಾಳೋದು ಬೇಡ. ಈಗಾಗಲೇ ಸಾಕಷ್ಟು ಹೊರ ಹಾಕಿಕೊಂಡಿದ್ದೆ. ನಿಮ್ಮಂಗ ಬೇರೆಯವ್ರನ್ನ ಹಾಳು ಮಾಡಿದ. ನಾನು ಏನ್ ಮಾಡಿದೆ ಅನ್ನೋದನ್ನ ಕಾಲ ನಿರ್ಧರಿಸ್ತದ. ನೀವು ಏನ್ ಮಾಡಿರೋದು ನಿಮಗೆ ಗೊತ್ತು. ಆದ್ರ ನನ್ನ ಧರ್ಮದಲ್ಲಿ ಮಾಡ್ತಾರೆ. ಹಾದಿ ಬೀದಿಯ ತಂಟೆ ತಕರಾರು ಅಲ್ಲ ಅದು, ಅದು ವಿಚಾರ. ನಿಮ್ಮಂಥ ವಿಚಾರದಿಂದಲೇ ಇವತ್ತು ನನ್ನ ಧರ್ಮ ಹಿಂಗಾಗಿರೋದು. ನೆನ್ಸ್ಕೊಂಡ್ರ ಮೈ ಮೂಲಿತದ.
ಧರ್ಮ ಭಾವನೆಗಳನ್ನು ಕೇಳಿಸೋದಕ್ಕಲ್ಲ, ವಿಚಾರಗಳನ್ನ ಅರಳಿಸೋದಕ್ಕ. ವಿಚಾರಗಳನ್ನ ಅರಳಿಸೋದು ಅಂದ್ರ ಧರ್ಮದ ಅನ್ಯಾಯ ಸಹಿಸಿಕೊಂಡು ಸುಮ್ಮನೆ ಭವ್ಯ ಪರಂಪರೆಯ ನಾಶನಕೊಂಡು ಬದುಕೋದಲ್ಲ. ಇಂಥ ಭವ್ಯ ಪರಂಪರೆಯೊಳಗ ಶೋಷಣೆಯನ್ನು ಇತ್ತು ಅನ್ನೋದನ್ನ ಮರಿಬೇಡ. ನೀವು ಹೀಗೆಲ್ಲ ಮಾತಾಡಬೇಡ. ನಮ್ಮೆಲ್ಲರ ಮೇಲೆ ಪರಂಪರೆ ಋಣ ಅದ. ಇಲ್ಲ ಅಂತ ಯಾರನ್ನ ಆ ಋಣ ತೀರ್ಸೋದು ಹೆಂಗ? ಶತ್ರುಗಳಿಂದ ಕಾಪಾಡೋದು, ಅಪಪಚನ ಮಾಡೋದನ್ನ ಸೇರಿ ಹಾಕೋದು. ಧರ್ಮ ಯಾವಾಗಲೂ ಹೊರಗಿನ ಶತ್ರುಗಳಿಂದ ಸಾಯೋದಿಲ್ಲ, ಒಳಗಿನ ಶತ್ರುಗಳಿಂದ ಸಾಯ್ತದ. ಕೇಳೋರು ಒಳಗಿನ ಶತ್ರುಗಳು. ಪ್ರಶ್ನೆಗಳಿಂದ ಯಾವ ಧರ್ಮನೂ ನಾಶ ಆಗೋದಿಲ್ಲ. ಅದರಿಂದೆಲ್ಲ ನಾಶ ಆಗ್ತದಂದ್ರ ಅದರಷ್ಟು ದುರ್ಬಲದಂತ ಬೇರೆ ಯಾವುದೂ ಇಲ್ಲ. ಈಗ ಅತ್ಯಂತ ಪ್ರಶ್ನೆ ಕೇಳ್ತಾ ಕೂತ್ರೆ ಬೇರೆ ಧರ್ಮದ ಕೂಡ ಸ್ಪರ್ಧೆ ಮಾಡೋದು ಹೆಂಗ? ಧರ್ಮ ಯಾರು ಕೂಡ ಸ್ಪರ್ಧೆ ಮಾಡ್ಲಿಕ್ಕೆಲ್ಲ ಇರೋದು. ತನ್ನೊಂದಿಗೆ ತಾನು ಸ್ಪರ್ಧೆ ಮಾಡೋದು, ತನ್ನ ಶೀಲದೊಂದಿಗೆ ತಾನು ಸ್ಪರ್ಧೆ ಮಾಡೋದು. ನಿಮ್ಮ ಮಾತು ಕೇಳಿದ್ರೆ ಸರ್ವನಾಶ ಆಗೋದು ಗ್ಯಾರಂಟಿ. ಧರ್ಮ ಯಾವಾಗಲೂ ಸಂಘರ್ಷ ಮಾಡಿಲ್ಲ, ಸೌಹಾರ್ದತೆಯಿಂದ ಬದುಕ್ಯಾವ. ಅವುಗಳನ್ನು ಹೋರಿ ಕಾಲದಲ್ಲಿ ಇರಿಸಬಾರದು. ಕಾಳಗದೊಳಗೆ ಜಯ ಸಿಗೋದು ಕ್ರೌರ್ಯಕ್ಕೆ. ಇದು ಮೊದಲು ಕಣ್ಣಿಗೆ ಕಾಣೋದಿಲ್ಲ, ಎದೆ ಸಾವಿರ ತೆಪ್ಪು ಬಿಟ್ಟಿರ್ತದ. ಆಮೇಲೆ ಧರ್ಮದ ಉಪದೇಶಗಳನ್ನು ಕಾಣಿಸ್ಕೊಳ್ತದ, ಆಚರಣೆಗಳನ್ನು ಬರ್ತದ. ಗಾಳಿ ಹಂಗಾಗಿ ಎಲ್ಲ ಕಡೆ ಸೇರ್ಕೊಂಡ್ಬಿಡ್ತದ. ಇದನ್ನೇ ಉಸಿರಾಡ್ತೀವಿ. ಇದೆಲ್ಲ ಮಾಮೂಲಾದ ಸೂಕ್ಷ್ಮವಾಗ್ತದೆ. ನೀನು ದುಃಖದಲ್ಲಿದ್ದಾಗ ಸಾಂತ್ವನ ಹೇಳೋದು ಯಾರೂ ಬರೋದಿಲ್ಲ. ನಿನ್ನ ಕೈಗೆ ಒಂದು ಅಸ್ತ್ರ ಕೊಡೋದಕ್ಕೆ ಬರ್ತಾರ, ಸೇರು ತೀರಿಸ್ಕೋಬೇಕು ಅಂತ ಪ್ರಚೋದಿಸ್ತಾರ. ಮನುಷ್ಯ ಬೇಕು. ನಿನ್ನ ಅಸ್ತ್ರದ ಪ್ರಯೋಗ ಮಾಡಲಿಕ್ಕೆ ಒಬ್ಬ ನರ ಮನುಷ್ಯ ಬೇಕು. ಯಾಕೆ ಏನಾಯ್ತು? ಧರ್ಮದ ಸಂಖ್ಯೆ ದಿನದಿಂದ ತನಿಖ ಕಡಿಮೆ ಹಾಕುತ್ತಾ ಹೊರಟದ. ಧರ್ಮದ ಶ್ರೇಷ್ಠತೆ ಸಂಖ್ಯಾದ ಮೇಲೆ ನಿರ್ಣಯ ಆಗುವುದಿಲ್ಲ. ಸಂಖ್ಯೆ ಇಲ್ಲದ್ರೆ ಏನ್ ಮಾಡು? ಸಮಸ್ಯೆಗಳಿಗೆ ಉತ್ತರ ಯಾರು? ಉತ್ತರ ಹುಡುಕ್ಲಾಕ ಸಾಧ್ಯವಿಲ್ಲದಷ್ಟು ದೂರ ಬಂದಿದ್ದೀವಿ. ನಾವು ದೂರ ಬಂದಿಲ್ಲ, ನೀವು ದೂರ ಹೋಗಿಲ್ಲ. ದೇಶದ ಬಗ್ಗೆ ಗೌರವ ಇಲ್ಲ, ಬದಲಾವಣೆಗಳ ಬಗ್ಗೆ ನಂಬಿಕೆ ಇಲ್ಲ. ನೀವು ಹೇಳಿದ ಮಾತ್ರ ಉಳಿದವರು ಮೂರ್ಖರು, ದಡ್ರು. ನಾನು ಹೇಳ ನಿನಗಿಂತ 10 ಪಟ್ಟು ಗೌರವದ. ಗೌರವ ಅಷ್ಟೇ ಅಲ್ಲ, ಹೊಣೆಗಾರಿಕೆ ಅದ. ಹೊಣೆಗಾರಿಕೆ ಅಲ್ಲ, ಇದು ಬಂಧನ. ಬಿಡುಗಡೆ ಮಾಡ್ತೀನಿ ಅನ್ನೋ ಭ್ರಮೆಯೊಳಗ ನೀವು ಮಾಡಿರೋ ಬಂಧನ. ಇಂಥ ಬಂಧನದೊಳಗ ನಾನು ಒದ್ದಾಡಿದ್ದೀನಿ. ಬಂಧನ ಮತ್ತು ಬಿಡುಗಡೆ ನಡುವಿನ ವ್ಯತ್ಯಾಸ ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ಗೊತ್ತಾದಾಗ ನಾನು ನೀನು ಹಿಂಗ ಎದುರ ಬದಲ ನಿಲ್ಲೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ನಿಮಗೆ ಆ ಬಿಡುಗಡೆ ಇಲ್ಲ. ನೀವು ಸರ್ವಜ್ಞರು, ಸರ್ವ ಸ್ವತಂತ್ರರು. ನೀವು ಪ್ರಶ್ನೆ ಕೇಳಬಹುದು, ಟೀಕಿಸಬಹುದು. ಇದು ಇಲ್ಲ ಅಂತ ಸಾಬೀತು ಮಾಡಬಹುದು, ಇದು ಕಿತ್ತು ಅಂತಾನು ಹೇಳಬಹುದು. ನಿಮ್ಮಂಥವ್ರಿಗೆ ಬಿಡುಗಡೆ ಅಗತ್ಯ ಇಲ್ಲ. ಹುಚ್ಚ ಆಗಿದೆ. ನನಗೂ ಒಂದು ಬಿಡುಗಡೆ ಬೇಕು. ಬಹಳ ವರ್ಷದಿಂದ ಇಂಥ ಆಸೆ ಇಟ್ಕೊಂಡು ಕೂತೀನಿ. ಜೀವನ ಅಂದ್ರ ಅಷ್ಟು ಸರಳ ಅಂತ ತಿಳ್ಕೊಂಡಿದ್ದೇನು? ನನಗೆ ಎಲ್ಲರ ಬಿಡುಗಡೆನೂ ಮುಖ್ಯ, ನಿನ್ನಂಥವರ ಬಿಡುಗಡೆನೂ ನನಗೆ ಮುಖ್ಯ. ನಾ ಎಲ್ಲಿ ಹೋದರೂ ಮನುಷ್ಯರು ಬಿಡುಗಡೆಗಾಗಿ ಮೊರೆ ಇಡ್ತಾ ಇರೋ ದನಿನೇ ಕೇಳಿಸ್ತು. ಆರ್ಥವಾದ ವಿಲಾಪ, ಚೀರಾಟ, ನೋವು ನನ್ನನ್ನು ಹಿಪ್ಪೆ ಮಾಡ್ತದೆ. ಆಗ ಏನ್ ಮಾಡಲಿ? ಸುಳ್ಳಿನ ಸಂತೆಯೊಳಗೆ ಮನುಷ್ಯನ ಆತ್ಮದಲ್ಲಿ ಮರೆಯಾಗಿ ಹೋಗ್ಯಾದ. ಜೀವನ ಅನ್ನೋದೇ ಒಂದು ಪ್ರಾರ್ಥನೆ, ಬಿಡುಗಡೆ ಅದರ ಗುರಿ. ಮನುಷ್ಯತ್ವ ಒಂದೇ ಆ ಬಿಡುಗಡೆಗೆ ಇರೋ ದಾರಿ. ನೀವೇ ಫೋನ್ ಮಾಡಿದ್ದು ಚಲೋ ಆಯ್ತು, ನಾನೇ ಫೋನ್ ಮಾಡೋನಿದ್ದೆ. ಹೌದು, ಅದೇ ಪತ್ರಗಾರ ಇಲಾಖೆಯ ಹಸ್ತಪ್ರತಿಗಳ ಕೆಲಸ ಎಲ್ಲಿವರೆಗೆ ಬಂದದ? 100ಕ್ಕೂ ಹೆಚ್ಚು ಪ್ರಸ್ತಾವನೆ ಬರೆದು ಕಳಿಸಿನಿ. ಬೇಗ ಪ್ರಿಂಟಿಂಗ್ ಕಳಿಸ್ರಿ. ಈಗಿನ ಹೊಸ ಮಂದಿಗೆ ಪ್ರೂಫ್ ನೋಡ್ಲಿಕ್ಕೆ ಬರಂಗಿಲ್ಲ. ಹೌದು, ಆದಿಲ್ ಶಾಹಿ ಸಂಪುಟ ಕೆಲಸ ಬಹಳ ಚಲೋ ನಡೀಲಿಕ್ಕತ್ತದ. ವಚನಗಳ ಅನುವಾದದ ಕೆಲಸ ಮುಗೀತು. ಹೌದು, ಆ ಪ್ರಾಚೀನ ಗದ್ಯ ಸಾಹಿತ್ಯ ಮಾಲಿಕೆಯೊಳಗೆ ಪುಸ್ತಕಗಳು ಚಲೋ ಬಂದವ. ಪ್ರಾಚೀನ ಸಾಹಿತ್ಯ ಮಾಲಿಕೆಯೊಳಗೆ 1-2 ಪುಸ್ತಕ ಬಿಟ್ಟು ಹೋಗ್ಯಾವ. ಸೇರಿಸೋಣ, ಆಮೇಲೆ ಸೇರಿಸೋಣ. ಹೌದು,
ಕೈಫಿಯತ್ತುಗಳ ಸಂಪುಟ ಭಾಳ ಚಲೋ ಬಂದ. ಅದು ಒಳ್ಳೆ ಆಕರ ಸಾಹಿತ್ಯ ಆಗ್ತದ. ನಾವು ಆಕರ ಸಾಹಿತ್ಯ ನಿರ್ಮಾಣ ಮಾಡಬೇಕು. ಮುಂದಿನ ಪೀಳಿಗೆ ಇದನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡಬೇಕು. ಅವರೆಲ್ಲ ಕೆಲಸ ಮಾಡಬೇಕು ಅಂದ್ರೆ ನಾವು ವಾತಾವರಣ ನಿರ್ಮಾಣ ಮಾಡಬೇಕು. ಇಲ್ಲಾಂದ್ರೆ ಆ ಮುಂದಿನ ಪೀಳಿಗೆ ನಮ್ಮನ್ನು ಕ್ಷಮಿಸೋದಿಲ್ಲ. ಹೌದು. ಕಟ್ಟಿ ಮನೆ ಅವ್ರದಲ್ಲ ಎಲ್ಲ ಪತ್ರಿಕೆಗಳು ಬಂದಾವ. ಅದೇ ಪತ್ರಿಕಾ ಲೇಖನದ್ದು ಒಂದು ಬಾಕಿ ಉಳಿದದ. ಅವ ಭಾರಿ ಮೈಗಳನ್ನ ಜಲ್ದಿ ಕೆಲಸನೇ ಮಾಡ್ಕೊಳಂಗಿಲ್ಲ. ಆಯ್ತು ಬಿಡ್ರಿ, ಮತ್ತೆ ಮಾತಾಡೋಣ ಅಂತ. ಆಯ್ತು ಸರಿ ಸರಿ. ರಾಜ್ಯದಲ್ಲಿ ಮತ್ತೆ ಅಸ್ಥಿರ ರಾಜಕಾರಣ ಸಾಕ ಹೋಗ್ತಿವ್ರ ಕಾಲಾಗ. ನಿಮ್ಮ ರಾಜಕಾರಣ ಏನು ಕಡಿಮೆ ಇರೋದಿಲ್ಲ, ಎಲ್ಲನೂ ಅಸ್ಥಿರ ಮಾಡುತ್ತಾರೆ. ರಾಜಕಾರಣ ಮಾಡಿ ಕಳ್ಳದಾರಿ ಮೂಲಕ ದೊಡ್ಡವರಾಗೋದು ನನಗೆ ಬೇಕಾಗಿಲ್ಲ. ಹಿಂಗಾಗಿ ನನ್ನ ಗೆಳೆಯರ ಪರಿವಾರ ಕೌರವರ ಪಕ್ಷದಂಗೆ ದೊಡ್ಡದಾಗಲಿಲ್ಲ, ಪಾಂಡವರ ಪಕ್ಷದಂಗೆ ಸಣ್ಣದಾಯಿತು. ಅಜ್ಞಾತವಾಸ ವನವಾಸ ಅನುಭವಿಸಬೇಕಾಯಿತು. ಜನರ ನಂಬಿಕೆಯ ಮೂಲವರ್ಗ ಹಾಕಿದ್ರ ನಿಮ್ಮ ಸ್ನೇಹವನ್ನು ಕರ್ಕೊಂಡು ಬಿಡ್ತಾರೆ. ಒಂಟಿತನ ನನಗೆ ಶಾಪ ಅಲ್ಲ. ಜನ ಗತಿ ಇಲ್ಲ ಅಂತ ವಿಚಾರ ತಗೊಂಡು ಏನ್ ಮಾಡ್ತೀರಿ? ಈ ಕಾಲದೊಳಗೆ ಸಿಗಬೇಕು ಅಂತ ಏನಿಲ್ಲ, ಮುಂದೊಂದು ದಿನ ಸಿಗಬಹುದು. ಸಿಗ್ಲಿಲ್ಲ ಅಂದ್ರೆ ಸಿಗ್ಲಿಲ್ಲ. ನಮ್ಮ ಕೆಲಸ ನಾವು ಮಾಡೋನೆ. ಆಶಾವಾದ ಬಿಟ್ಕೊಡೋ ಬಗ್ಗೆ ಅಲ್ಲ ನಾನು. ಭವಿಷ್ಯತ್ತಿಗೆ ಜೀಪರಿ ಜೋತ್ಕೊಂಡು ಹೇಳ್ಕೊಳ್ತೀವಿ. ಅದೊಂದು ಮಾಯಾದಶ. ಯಾವಾಗ ಏನಾಗುತ್ತೋ ಯಾರಿಗೂ. ವರ್ತಮಾನ ಭವಿಷ್ಯತ್ತಿನ ಕಡೆ ಹೋಗೋ ಒಂದು ಹೆಜ್ಜೆ. ಭವಿಷ್ಯತ್ತಿನ ಕನಸು ಅಂದ್ರ ವರ್ತಮಾನ ಕ್ರಿಯೆ. ಹಾಗಲ್ಲ ಚರಿತ್ರೆ, ಅದು ಹೂಳು ತುಂಬಿದ ಕೆರೆ. ಹೂಳು ಜಾತಿಗೆ ಬೇಕು. ನೀನು ನಾನು ಮತ್ತೆ ಎಲ್ಲರೂ ಸೇರಿ. ನಿಮ್ಮ ದಾರಿ ನನಗೆ ಇಷ್ಟ ಇಲ್ಲ. ಚರಿತ್ರೆಯ ಹೂಳು ತೆಗೆಯುವ ಎಂಬುದೊಳಗ ಅವರ ಕನಸನ್ನ ತೀರತ್ತಾಗ್ತೀವಿ. ರಾಜರು ಪ್ರಜೆಯೋ ತಪ್ಪೇ. ಅವರಿಂದ ವೈಭವ ಬಂದದ. ವೈಭವದ ಜೊತೆಗೆ ಬ್ಲಂಡರ್ ಮಿಸ್ಟೇಕ್ಸು ಆಗ್ಯಾವ. ಅದು ನಿಮ್ಮ ಭ್ರಮೆ ಅಲ್ಲ, ವಾಸ್ತವ. ಕನ್ನಡ ಭಾಷೆ ಮಾತನಾಡೋ ಪರಿಸರದೊಳಗಿದ್ದ ಕನ್ನಡ ಭಾಷೆ ಅವರಿಗೆ ಕಸದ ಸಮ. ಅಷ್ಟದಿಗ್ಗಜರ ಸಾಲಿನಲ್ಲಿ ಒಬ್ಬನೇ ಒಬ್ಬ ಕನ್ನಡದ ಕವಿ ಇಲ್ಲ. ಯಾಕೆ? ಯಾರೂ ಇಲ್ಲಿನ ಕವಿಗಳು ಅವನ ಕಣ್ಣಿಗೆ ಕಾಣಲಿಲ್ಲೇನು? ಬ್ಯಾರೆ ಕವಿಗಳ ಕಾಲಿಗೆ ಸ್ವತಃ ತಾನೇ ಹೋಗಿ ಚಿನ್ನದ ಕಡಗ ತೊಡಿಸಿ ಬಂದ. ಅದು ಇಲ್ಲಿ ಕವಿಗಳ ಮೇಲೆ ಏನು ಪರಿಣಾಮ ಬೀರಿರಬೇಕು? ಅವೆಲ್ಲ ಎಂಥ ಕೀಳಿನ ನನಗಿರಬೇಕು. ಸಾಮ್ರಾಜ್ಯದ ಕುಲದೇವತೆ ಪಕ್ಕದಲ್ಲೇ ಇದ್ದು ಬ್ಯಾರೆ ಕಡೆಗೆ ಹೋಗಿ ವಜ್ರ ವೈಡೂರ್ಯ ಬಂದ. ಇದೆಲ್ಲ ಯಾಕೆ ಆಗಬೇಕು? ಇದಕ್ಕೆಲ್ಲ ನನಗೆ ಉತ್ತರ ಬೇಕು. ಈಗ ಉತ್ತರ ತಗೊಂಡು ಏನ್ ಮಾಡ್ತೀವಿ? ಈಗ ಅವನ ವಾರಸುದಾರರು ನಾಡಿನ ತುಂಬಾ ಆಗ್ಯಾರ. ಮತ್ತೆ ಅಲ್ಲಿ ಹೋಗಿ ಕೋಟಿ ಕೋಟಿ ಸುತ್ತು ಬರ್ತಾರ. ಈಗಿಲ್ಲ ಅಂದ್ರೆ ಯಾವಾಗ ಹೆಚ್ಚಾಗೋದು? ಮೌಢ್ಯ ವ್ಯಕ್ತಿ ಯಾವಾಗ ಬರಬಾರದು? ಅವ ರಾಜ ಈ ಕಾಲದಲ್ಲಿ ನಿಂತು ಸಾಮ್ರಾಜ್ಯದ ಕಲ್ಪನೆ ಮಾಡ್ಕೊಳ್ತಾರೆ. ಒಳ್ಳೆ ಕೆಲಸ ಯಾವಾಗಲೂ ಒಳ್ಳೇದೇ ಆಗಿದೆ. ಅವನ ಸಾಮ್ರಾಜ್ಯದ ಕಲ್ಪನೆ ಇಟ್ಕೊಂಡೇ ಹೇಳ್ತಾ ಇದ್ದೀನಿ. ಅವ ಮಾಡಿದ್ದು ತಪ್ಪು. ಇಡೀ ದೇಶದೊಳಗ ಹಾಡಿ ಹೊಗಳ್ಯಾರ. ಎಲ್ಲೂ ಹಾಡಿ ಹೋಗ್ಯಾರ ಅಂದ್ರೆ ನನಗೂ ಹಾಡಿ ಹೋಗೋದಕ್ಕೆ ಆಗೋದಿಲ್ಲ. ಇಷ್ಟು ಜನ ಯಾಕ ಹಾಡಿ ಹೊಗಳ್ಯಾರ ಅನ್ನೋದು ಗಮನಿಸ್ರಿ. ಅದು ಅವರ ಸಮಸ್ಯೆ. ಅವನು ಸೃಷ್ಟಿಸಿದ ಸಂಪತ್ತು ವೈಭವ ಚಂದ ಸುಳ್ಳು. ಈ ಸಂಪತ್ತು ಕೇಳು. ಸ್ವಂತಿಕೆ ಕಳ್ಕೊಳ್ಳೋದು ಅಂದ್ರ ಅಸ್ತಿತ್ವ ಶಿಥಿಲವಾಗೋದು ಅಂತ ಅರ್ಥ. ಇದು ಮುಂದ ಕನ್ನಡಕ್ಕೆ ಎಷ್ಟು ಕಂಟಕ ಆಗೋದು ನನಗೆ ಗೊತ್ತದ. 100-200 ವರ್ಷ ಹಿಂದಕ್ಕೆ ಹೋದ್ವಿ. ಸುಬಟಗಳು, ಶಲ್ವರ್ಗಳು, ಗುಣಿಗಳು, ಅಭಿಮಾನಿಗಳು, ಅತ್ಯುಗ್ರರು, ಗಂಭೀರ ಚಿತ್ತರು, ವಿವೇಕಿಗಳು ಅಂತ ಅನ್ನಿಸ್ಕೊಂಡಿರೋರೆಲ್ಲ ಅಸಹಾಯಕರಾದರು, ಅನಾಥರಾದರು. ಈಗ ಅವರನ್ನ ಇನ್ನಷ್ಟು ಅನಾಥರಾಗಿಸ್ತಾ ಇದ್ದೀವಿ. ಇಲ್ಲ, ಮರೆತಿದ್ದ ಚರಿತ್ರೆಯ ಪುಟಗಳನ್ನು ತೆರೆದುತ್ತಾ ಇದ್ದೀನಿ. ಇಂಥ ಪುಟಗಳಿಂದ ವಿಚಲಿತರಾಗ್ತಾರ. ವಿಚಲಿತರಲ್ಲ, ವಿವೇಕಿಗಳಾಗ್ತಾರ. ವಿವೇಕಿಗಳಲ್ಲ, ಕುಖ್ಯರಾಗ್ತಾರ. ಇದು ಜಾಗತೀಕರಣದ ಕಾಲ. ಜಾಗತೀಕರಣವಾಗುವುದು ಅಂದ್ರ ಸ್ಥಳೀಯತೆಯ ನಿರಾಕರಣೆ ಅಲ್ಲ. ಹುಟ್ಟುತ್ತಾರ ಬೆಳೆದಂತ ನಮ್ಮ ಮೇಲೆ ಹೇರ್ತಾರೆ. ಇದು ಭ್ರಮೆ ಅಲ್ಲ, ಕನಸು. ನಾನು ಕನಸು ಕಾಣೋ ಮನುಷ್ಯ. ನಿನಗೆ ಇಷ್ಟ ಇತ್ತೋ ನನ್ನ ಕನಸಿನ ದೊಡ್ಡ ಉಪಕಾರ ಮಾಡಬೇಕಾಗ್ತದ. ಈ ಮುದುಕನಿಗೆ ಕನಸು ಕಾಣೋ ಹಕ್ಕಿಲ್ಲೇನು? ನಿಮಗ ಕನಸು ಕಾಣೋ ವಯಸ್ಸು ಮುಗ್ದದ. ಇಲ್ಲ, ಕನಸು ಕಾಣೋ ವಯಸ್ಸು ಈಗ ಶುರುವಾಗ್ಯದ.
ವಿವರಗಳಲ್ಲಿದೆ. ಪ್ಲೀಸ್ ಬಿ ಸ್ಪೆಸಿಫಿಕ್. ಯುವರ್ ಆನರ್, ಐ ಆಮ್ ವೆರಿ ಸಾರಿ. ಇದೊಂದು ಭೌತಿಕ ವಿವಾದ ಹಾಗೂ ಸಾಮಾಜಿಕ ವಿವಾದ. ಆದ್ದರಿಂದ ವಿವರವಾಗಿ ಮಾಡಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು. ತುಂಬಾ ಗಂಭೀರ ಆರೋಪಗಳು ಸಂಶೋಧಕರ ಮೇಲಿವೆ. ಕೋರ್ಟ್ ಕಲಾಪಗಳ ಬಗ್ಗೆ ನಿಮಗೆ ತಿಳಿಸಿ ಹೇಳಬೇಕಾಗಿಲ್ಲ. ಅಲ್ಲದೆ ಸಂಶೋಧಕರು ಹಿರಿಯರು, ದಣಿವಾಗುವುದು. ಪ್ಲೀಸ್ ಕಮ್ ಟು ದಿ ಪಾಯಿಂಟ್. ಇಲ್ಲ ನ್ಯಾಯಾಧೀಶರೇ, ನನಗೆ ತಡವಾಗೋದಿಲ್ಲ. ಶಾಸನ ಹುಡುಕೊಂಡು ಹಲವಾರು ಮೇಲೆ ಅಡ್ಡಾಡಿನಿ. ಕೋಟೆ ಕೊತ್ತರ ದೇವಸ್ಥಾನಗಳ ಶಿಲ್ಪಗಳ ಅಧ್ಯಯನಕ್ಕೆ ವರ್ಷಗಟ್ಟಲೆ ತಗೊಂಡಿನಿ. ಒಂದೊಂದು ಪದದ ಅರ್ಥಕ್ಕಾಗಿ ತಿಂಗಳಾಗಲಿಕ್ಕಾದೀನಿ. ನನಗೆ ತಡವಾಗೋದಿಲ್ಲ. ಅವ್ರು ಮಾತಾಡಲಿ. ಸಂಶೋಧಕರು ತುಂಬಾ ವಿವಾದಾಸ್ಪದ ವ್ಯಕ್ತಿ. ವಿವಾದಾಸ್ಪದ ಹಾಗಂದ್ರೆ ಕಾನೂನೊಳಗ ಏನರ್ಥ ಅದ? ಅನಗತ್ಯ ಸಂಗತಿಯನ್ನ ಚರ್ಚಿಸಿ ಸಮಾಜದಲ್ಲಿ ಗೊಂದಲ ಮಾಡಿ ವಿವಾದಕ್ಕೆ ಕಾರಣವಾಗುವುದು. ಸಂಶೋಧಕರಿಗೆ ಅನಗತ್ಯ ಅನ್ನುವಂಥದ್ದು ಇರೋದಿಲ್ಲ. ಪ್ರತಿ ಸಂಗತಿ ಕೂಡ ಸಂಶೋಧನೆಗೆ ವಸ್ತು. ಅವನು ಹುಡುಕಾಟ ಮಾಡ್ತಿರ್ತಾನ. ನಿಮ್ಮ ಹುಡುಕಾಟದಿಂದ ಜನರಲ್ಲಿ ಗೊಂದಲ ಮೂಡಿದ್ರೆ ಗೊಂದಲ ಬಗ್ಗೆ ಹರಿಸ್ಕೊಳ್ಬೇಕು. ಅಂದ್ರೆ ನೀವು ಹೇಳಿದ್ದನ್ನೆಲ್ಲ ಅವರು ಒಪ್ಕೋಬೇಕು. ಬೇರೆ ಆಧಾರಗಳಿದ್ರೆ ಒಪ್ಕೋಬಾರ್ದು. ಇವರಾನ ನನ್ನ ವಾದದ ಪೂರ್ಣ ಪಾಠ ಮಾಡಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಪ್ಲೀಸ್ ಪ್ರೊಸೀಡ್. ಇಲ್ಲ ಸಲ್ಲದ ವಿಚಾರಗಳನ್ನು ಮಂಡಿಸಿ ಸಮಾಜದ ಸ್ವಾಸ್ಥ್ಯ ಕೆಡಿಸಿದ್ದಾರೆ. ಸಾಮಾಜಿಕ ಸೌಹಾರ್ದತೆಗೆ ಧಕ್ಕೆ ತಂದಿದ್ದಾರೆ. ಹುಟ್ಟಿನ ಮೂರು ತಿಳಿದಿದ್ದಾರೆ. ಚರಿತ್ರೆ, ಸಮಾಜ, ಸಂಸ್ಕೃತಿಗೆ ಅವಮಾನವಾಗುವಂತಹ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ಸ್ಪೆಸಿಫಿಕ್ ಆದ್ರೆ ಹೇಗೆ? ವಾಟ್ ಆರ್ ದ ಎವಿಡೆನ್ಸ್ ಫಾರ್ ದೀಸ್ ಅಲಿಗೇಷನ್ಸ್? ಬಂದೆ, ಅಲ್ಲಿಗೆ ಬರ್ತಾ ಇದ್ದೀನಿ. 800 ವರ್ಷದ ಹಿಂದೆ ಹುಟ್ಟಿದ ಮಗುವಿನ ತಂದೆ ಯಾರು ಅಂತ ಶೋಧ ಮಾಡಿದ್ದಾರೆ. ಹೌದು, ನಡುಕಲ್ಲಿ ನಿಮಗೆ ಈ ಕುರಿತು ಏನಾದರೂ ಹೇಳುತ್ತಿದೆಯೇ? ನ್ಯಾಯಾಧೀಶರೇ, ನನಗೆ ಒಂದು ವಚನ ಸಿಕ್ಕಿತ್ತು. ಅದರೊಳಗೆ ಒಂದು ಬೇರೆ ಸೂಚನಾ ಇತ್ತು. ಆ ಸೂಚನೆಗೆ ಕಿರುಗು ಹಿಡಿದು ಬರುತ್ತೆ. ಅದಕ್ಕೆ ಸಮರ್ಥನೆ ಸಿಗುವಂತಹ ಅಂಶಗಳು ಸಿಕ್ಕು. ಮತ್ತು ಆಗಿನ ಆ ಸಣ್ಣ ಅವಧಿ ಬೇರೆನೇ ವಿಚಾರ ಮಾಡ್ತಾ ಇತ್ತು. ಆ ಪರಿಸರದೊಳಗೆ ಇಂಥದ್ದೊಂದು ಸಂದರ್ಭ ಗಡಿಸಬಹುದು ಅನ್ನಿಸ್ತು. ನಿಮ್ಗೆ ಏನಾದ್ರು DNA ರಿಪೋರ್ಟ್ ಸಿಗ್ತಾ? ಎಲ್ಲ ವಿಷಯಕ್ಕೆ DNA ಹುಡುಕೋದು ಸಾಧ್ಯ ಇಲ್ಲ. ಹೇಳಿದ್ನಲ್ಲ, ನನಗೊಂದು ವಚನ ಸಿಕ್ಕಿತ್ತು ಅಂತ ಅದರೊಳಗೆ ಒಂದು ಅರ್ಥ ಆಡಿತು. ಬೇರೆದೇ ಒಂದು ಅರ್ಥ. ತಾಯಿಯ ಗರ್ಭದೊಳಗೆ ಕೂಸಾಡ್ಕೊಂಡಿರ್ತದಲ್ಲ, ಹಾಗೆ ಒಂದು ಅರ್ಥ. ಆ ಅರ್ಥದ ಬಾಣಂತನ ಮಾಡ್ತಾರೆ. ಇದನ್ನು ಯಾರು ಒಪ್ಕೊಳ್ಳಿಲ್ಲ. ಅನಾಥ ಮಕ್ಕಳನ್ನು ಯಾರು ಒಪ್ಕೋತಾರ? ನಾ ಹೇಳಿದ್ದೆಲ್ಲ ಈ ಸಮಾಜ ಒಪ್ಕೋಬೇಕು ಅನ್ನೋ ಇಚ್ಛಾನೂ ನನಗಿಲ್ಲ. ಹೇಳೋದು ಹೊಣೆಗಾರಿಕೆ ಅನ್ನಿಸ್ತು, ಹೇಳಿದೆ. ಕೇವಲ ಒಂದು ವಚನದ ಮೂಲಕ ಒಬ್ಬರ ಹುಟ್ಟಿನ ಆಧಾರ ಹೇಳೋದು ಅತಿರೇಕ ಅನ್ಸೋದಿಲ್ವೇ? ಅಲ್ಲ, ಕೇವಲ ಒಂದು ವಚನ ಅಲ್ಲ, ಬೇರೆ ಬೇರೆ ವಚನ ಓದಿನಿ. ಪುರಾಣ, ಕಾವ್ಯ, ಜನಪದ ಹಾಡು, ಕಥೆ, ಶಾಸನ ಎಲ್ಲ ಓದಿನಿ. ಸಂತಿಗೆ 3 ಬಳ ನೇಯೋ ಸಂಶೋಧಕ ಅಲ್ಲ ನಾನು. ಹಾಡಿಕೆ ಹಾಡೋ ಸಂಶೋಧಕನೂ ಅಲ್ಲ ನಾನು. 24 ತಾಸು ಸಂಶೋಧಕನೇ. ತಿರ್ಗಾ ಮರ್ಗ ಎಲ್ಲಿ ಹೋದ್ರು ಅದೇ ಅರ್ಥ ಎದುರಿಗೆ ಬಂದಿರ್ತಿತ್ತು. ಆಳದಲ್ಲಿ ಹೊಡೆದ ಅರ್ಥವನ್ನ ಸಂಶೋಧಕ ನಿರಾಕರಿಸಬಾರ್ದು. 24 ತಾಸು ಸಂಶೋಧಕ. ಕನಸಿನಲ್ಲಿ ಬಂದು ಹೇಳಿದ್ರೇನು ನಾನು ಇದ್ದಿದ್ದವ್ರ ಮಗ ಅಂತ? ನಗಬೇಡ್ರಿ, ಇದು ಜಾಸ್ತಿ ಮಾಡೋ ವಿಷಯ ಅಲ್ಲ. ಇದು ನಮಗೆ ಯಾರಿಗೂ ಅರ್ಥ ಆಗದೆ ಇರುವಂತಹ ಒಂದು ಕ್ರಾಂತಿ. ಕ್ರಾಂತಿ? ಕ್ರಾಂತಿ? ಹೌದು, ಕನಸಿನಾಗ ಬರ್ತಾರ. ಕನಸಿನಾಗ ಬಂದು ನನಗೆ ಹೇಳಿ ಹೋಗ್ಯಾರ. ವರ್ತಮಾನದ ಅಸತ್ಯ ಚರಿತ್ರೆಯ ಸತ್ಯದ ಮೇಲೆ ದಾಳಿ ಮಾಡ್ತದ. ಅಪ್ರಾಮಾಣಿಕತೆ ಚರಿತ್ರೆಯ ಪ್ರಾಮಾಣಿಕತೆಗೆ ಮಸಿ ಬೆಳೀತದ. ವರ್ತಮಾನ ತನ್ನ ಅನುಕೂಲಕ್ಕೆ ತಕ್ಕಂಗ ಚರಿತ್ರೆ ತಿರುಚಿ ತನ್ನ ಲಾಭಕ್ಕೆ ಬಳಸ್ಕೊಳ್ತದ. ಹೌದು, ಕನಸಿನಾಗ ಬರ್ತಾರ. ಕನಸಿನಾಗ ಬಂದು ನನ್ನ ಕೂಡ ಮಾತಾಡ್ಯಾರ. ಇಲ್ಲಿವರೆಗೆ ಇದನ್ನ ಒಂದು ಭೌತಿಕ ಸಮಸ್ಯೆ ಮಾತಾಡ್ಕೊಂಡಿದ್ದೆ. ನೀವೇ ನೋಡಿದಲ್ಲ, ಇದು ಮಾನಸಿಕ ಸಮಸ್ಯೆ ಕೂಡ ಹೌದು. ನಾನು ಉದ್ಯೋಗ ಸೇರಿದ ಆರಂಭದೊಳಗ ಸಾಕಷ್ಟು ಜನ ಹಿಂಗ ಅಂತಿದ್ರು, ಇವನಿಗೆ ತಲೆ ಕೆಟ್ಟದ, ಹುಚ್ಚಾದನ ಅಂತ. ಇಲ್ಲಿನ ಅನಾಚಾರಗಳನ್ನ ಎತ್ತಿ ತೋರಿಸಿದ್ರ, ಪ್ರಶ್ನೆ ಮಾಡಿದ್ರ ಇವನಿಗೆ ತಲೆ ಕೆಟ್ಟದ, ಹುಚ್ಚಾದನ ಅಂತಾರ. ನಿಧಾನ ಗೊತ್ತಾಗ್ತದ ಯಾರಿಗೆ ತಲೆ ಕೆಟ್ಟದ ಅನ್ನೋದು. ಆಯ್ತು, ಈ ಒಂದು ವಚನ ಬಿಟ್ಟರೆ ಬೇರೆ ಏನಾದರೂ ದಾಖಲೆಗಳಿದೆ? ಬೇರೆ ದಾಖಲೆಗಳಿಲ್ಲ. ಇಂಟ್ಯೂಷನ್, ನನ್ನ ಅಂತರ್ದೃಷ್ಟಿ ಹಾಗೆ ಹೇಳಿಸ್ತು. ಊಹೆ ಮಾಡಿದ್ದೀರಿ. ಊಹೆ ಅಲ್ಲ, ಒಳ ಹರಿವು. ಯಾವುದೇ ತರ್ಕಕ್ಕೆ ಸಿಗದ ತಿಳುವಳಿಕೆ ಸಹಜ ಪ್ರಜ್ಞೆಗೆ ಹೊರದದ್ದು. ವಕೀಲರೇ, ಲೆಟ್ ಇಟ್ ಬಿ. ಮತ್ತಾವ ಪ್ರಶ್ನೆಗಳಿವೆ ತಮಗೆ? ನೀವು ಪ್ರಚಾರಕ್ಕಾಗಿ ತೀವ್ರ ವಾಗ್ವಾದ ಸೃಷ್ಟಿಸ್ತಾ ಇದ್ದೀರಿ. ವಾದ, ವಾಗ್ವಾದ, ಸಂವಾದ ಇವೆಲ್ಲ ಇರೋದು ಪ್ರಚಾರಕ್ಕಾಗಿ ಅಲ್ಲ, ಸತ್ಯದ ನಿಲುವಿಗಾಗಿ. ಸಂಶೋಧಕನಿಗಿಂತ
ಸತ್ಯ ದೊಡ್ಡದು. ಇವ್ರ ಒಂದು ಜಾತಿ ಅಥವಾ ಸಮಾಜವು ಯಾರನ್ನ ಸಾಂಸ್ಕೃತಿಕ ನಾಯಕ ಐ ಮೀನ್ ಕಲ್ಚರಲ್ ಹೀರೋ ಅನ್ಕೊಂಡಿದ್ರು ಅಂಥ ನಾಯಕ ಆ ಜಾತಿಯವನ್ನೆಲ್ಲ ಅಂತ ಬರ್ತಿದ್ದಾರೆ. ಇದರಿಂದ ಆ ಜಾತಿಯವರು ಕೇಸ್ ಹಾಕಿದ್ದಾರೆ. ಪ್ರತಿ ಜಾತಿ ಮತ್ತು ಸಮಾಜಕ್ಕೆ ತಮ್ಮದೇ ಆದ ನಂಬಿಕೆಗಳಿರ್ತಾವ. ಆದ್ರೆ ಸಂಶೋಧನೆಯ ಸತ್ಯ ಅನ್ನೋದು ಒಂದು ಇರ್ತದ. ನಾನು ನಂಬಿಕೊಂಡಿರ್ತಾರ ಬುಡಪತ್ರ ಇಲ್ಲ ಅಂತಂದ್ರೆ ಸತ್ಯ ಒಪ್ಕೋಬೇಕು. ಇದು ಎಲ್ಲ ಜಾತಿ ಧರ್ಮಗಳಿಗೂ ಅನ್ವಯ ಆಗ್ತದೆ. ನಿಮ್ಮ ಸಂಶೋಧನೆಯ ತೀರ್ಮಾನಗಳು ಸಮಾಜದಲ್ಲಿ ಅಶಾಂತಿಗೆ ಕಾರಣವಾಗಿವೆ. ಸಂಶೋಧನೆಯ ತಿಳುವಳಿಕೆ ಕೇವಲ ವಿದ್ವತ್ ವಲಯಕ್ಕಷ್ಟೇ ಸೀಮಿತ ಇರಂಗಿಲ್ಲ. ಅದು ಜನಮುಖಿ ಆಗ್ಬೇಕು. ಜನರ ಬದುಕನ್ನ ಹಸನುಗೊಳಿಸಬೇಕು. ಸಂಶೋಧಕ ಮಾರ್ಗದರ್ಶನ ಮಾಡಬೇಕು. ಇದು ಅಶಾಂತಿ ಅಲ್ಲ. ಹಾಗಾದ್ರೆ ಆ ಸಮಾಜ ಅನಾಥ ಆಗೋದಿಲ್ವೇ? ಅನಾಥ ಪ್ರಜ್ಞೆಯನ್ನ ತಪ್ಪಿಸೋ ಕೆಲಸ ಸಂಶೋಧಕ ಜನರ ನಂಬಿಕೆಗಳಿಗೆ ಧಕ್ಕೆ ಮಾಡಂಗಿಲ್ಲ, ಜನರ ಭ್ರಾಂತಿಗಳಿಗೆ ಧಕ್ಕೆ ಮಾಡ್ತಾನ. ಇಂಥ ಹೇಳಿದ್ರೆ ಈಗಾಗಲೇ ಸಮಾಜ ರೊಚ್ಚಿಗೆದ್ದಿದೆ. ಹಲ್ಲೆಯ ಪ್ರಸಂಗಗಳು ನಡೆದವು. ಜನ ಮನೆ ಮೇಲೆ ಬಂದು ಕಲ್ಲು ಹೊಡೆದ್ರು. Then he needs protection. We have to give him protection. ನೋವು ನನ್ನ ತಾಯಿ ಸ್ಥಾಯಿ ಯಾವ ಪದವಿ ಪ್ರಶಸ್ತಿಗಳಿಂದಲೂ ಮರೆಯಲಾಗದ ಗಾಯಕ್ಕೆ ಗುರಿಯಾಗಿದೆ. ಈ ಗಾಯ ಉದಾತ್ತೀಕರಿಸಿಕೊಂಡು ಬೆಳೆಯೋದು ಮನೋಧರ್ಮವಾಗಿದ್ದಾಗ ನಾನು ಮಾಡೋ ಕೆಲಸಗಳು ನೋವಿನೊಳಗೆ ಹುಟ್ಟಿಕೊಂಡಾವ. ಸಮಾಜದ ಬಗ್ಗೆ ನೀವು ಯಾಕೆ ದ್ವೇಷ? ಅದ್ರ ಬಗ್ಗೆ ಅದನ್ನು ಬಿಟ್ಬಿಡಿ. ಯಾವ ಸಮಾಜದ ಕೂಡ ನಮಗೆ ದ್ವೇಷ ಇಲ್ಲ. ಆದ್ರೆ ಅಸ್ವಸ್ಥತೆ ಸಂಕಟ ತರ್ತದ. ಈ ಅಸ್ವಸ್ಥತೆಯ ಮೂಲಭೂತ ಕೆಲಸ ಮಾಡಿರಿ. ನೆಮ್ಮದಿಯ ಸಮಾಜದೊಳಗೆ ಸಂಶಯದ ಬೀಜ ಬಿತ್ತಿದ್ರಿ. ಇಂಥ ಹುನ್ನಾರ ಯಾಕೆ ಬೇಕಾಗಿತ್ತು? ಹುನ್ನಾರ ಮಾಡ್ತಾ ಕೂಡ ಕೀಳು ಮನುಷ್ಯ ಅಲ್ಲ ನಾನು ಕೆಲಸ ಮಾಡೋ ಮನುಷ್ಯ. ಕೆಲಸ ಮಾಡೋದ್ರ ಬಿಟ್ಟರೆ ನನಗೆ ಬೇರೆ ಕೆಲಸನೇ ಗೊತ್ತಿಲ್ಲ. ಸುಳ್ಳು. ನೀವು ಹೇಳೋದೆಲ್ಲ ಸುಳ್ಳು. ತಪ್ಪು ಹೇಳಿರಬಹುದು, ಆದ್ರೆ ಸುಳ್ಳು ಹೇಳಂಗಿಲ್ಲ. ಸಿಕ್ಕ ಆಧಾರದ ಮೇಲೆ ಸತ್ಯ ಹೇಳಿರಿ. ಹೊಸ ಅಥವಾ ಸಿಕ್ಕ ಅಭಿಪ್ರಾಯ ಬದಲಿಸ್ಕೊಡ್ತೀನಿ. ಯಾವ್ಯಾವ ಸಂಸ್ಥೆಗಳು ಎಷ್ಟೆಲ್ಲ ದುಡ್ಡು ಕೊಟ್ಟಿವೆ ನಿಮ್ಗೆ ಅಲ್ಲ ನನ್ನಲ್ಲಿ ಮಾಹಿತಿ ಇದೆ. ಇದೆಲ್ಲ ಸಂಶೋಧನೆಗೆ ಮತ್ತೆ ಪುಸ್ತಕ ಪ್ರಕಟಣೆಗೆ ಬಳಕೆಯಾದ ದುಡ್ಡು. ಸಾಮಾನ್ಯವಾಗಿ ಬಿಲ್ ಹಚ್ಚಿ ದುಡ್ಡು ತಗೊಳ್ಳೋ ವ್ಯಕ್ತಿ ನಾನು ಅಲ್ಲ. ಕಂಬಳಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ ನೀರಿನಂಗೆ ಗಳಿಸ್ಬೇಕು, ತೀರ್ಥದಂಗೆ ಬಳಸಬೇಕು ಅನ್ನೋದನ್ನ ನಾನು ಹಿರಿಯರಿಂದ ಕಲ್ತೀನಿ. Go to the next question. ನಿಮ್ಮ ದೃಷ್ಟಿಯಲ್ಲಿ ಅನೇಕ ಮಹಾಪುರುಷರು ಎಡಬಿಡಂಗಿ ವಿಖಂಡವಾದಿ ಆತ್ಮವಾದಿಗಳು. ಇದೆಲ್ಲ ತಾತ್ವಿಕನೇ ಹೇಳೋದು ನಿಜ. ನಿಖಂಡ ಇಟ್ಕೊಂಡು ವಾದ ಮಾಡಬೇಡ್ರಿ. ನಿಮಗಿಂತ ಅಧಿಕೃತವಾಗಿ ನಾನು ನಿಖಂಡಿನ ಬಗ್ಗೆ ಮಾತಾಡೋದಲ್ಲೇ. ವಿದ್ವತ್ತಿನ ಪಾಠ ಬೇಕಾಗಿಲ್ಲ. ಅವ್ರನ್ನೆಲ್ಲ ಹುಚ್ಚರು ಅಂತ ಸಾಬೀತುಪಡಿಸಿ ಏನನ್ನ ಸಾಧಿಸೋದ್ರಿ? ಅವರೆಲ್ಲ ಆತ್ಮೋದ್ಧಾರದ ನನಗೆ ಸಮಾಜೋದ್ಧಾರ ಬೇಕಾಗಿದೆ. ಅವರಲ್ಲಿ ಹುಡುಕಿದೆ ಸಿಗಲಿಲ್ಲ. ಸಾಮಾಜಿಕ ಕ್ರಿಯಾಶೀಲತೆ ಇಲ್ಲದೆ ಇರುವಂತಹ ಆತ್ಮೋದ್ಧಾರ ನಾನು ನಂಬೋದಿಲ್ಲ. ಈ ದೇಶದೊಳಗ ಆತ್ಮೋದ್ಧಾರದ ಹೆಸರಿನೊಳಗ ಸಾಕಷ್ಟು ಶೋಷಣೆ ನಡೆದ. ತುಂಬಾ ಕಾಂಪ್ಲೆಕ್ಸ್ ಆಗಿದೆ. ನೀವು ಸರಿಯಾಗಿ ನಿಖರವಾಗಿ ಹೇಳ್ಬೇಕು. ಇಲ್ಲವಾದ್ರೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಈಗ ನೀರಿಗೆ ಮುತ್ತು ಹಾಕಿದ್ರ ಆ ಮುತ್ತು ತಾನು ಸ್ವಚ್ಛ. ಅದರಿಂದ ನೀರಿಗೆ ಏನೂ ಪ್ರಯೋಜನ ಇಲ್ಲ. ಅದೇ ನೀರಿಗೆ ಸಕ್ಕರೆ ತುಂಬ ಹಾಕಿದ್ರ ಕರಗಿ ಇಡೀ ನೀರನ್ನೇ ಸಿಹಿ ಮಾಡ್ತದ. ಇಡೀ ನೀರೇ ತಾನಾಗ್ತದ. ವ್ಯಕ್ತಿಯಾದವರು ಸಮಾಜವೆಂಬ ನೀರಿನೊಳಗ ಮುತ್ತಿನಂಗ ಇದ್ರ ಅದು ಆತ್ಮೋದ್ಧಾರ. ಸಕ್ಕರೆ ತುಂಬ ಕರಗಿ ಹೋದ್ರ ಅದು ಸಮಾಜೋದ್ಧಾರ. ಏನು ತಿಳಿದಿಲ್ಲ. ವಕೀಲರೇ, ನನಗನ್ಸುತ್ತೆ ನಮ್ಮೆಲ್ಲರ ಭಾಷೆ ಶಕ್ತಿ ಕುಂದು ಬಿಟ್ಟಿದೆ. ಗೊತ್ತಾಗಲಾರದ ಎಷ್ಟೆಲ್ಲ ವಿಧಾನಗಳಿವೆ ನೋಡಿ. ಭಾಷೆ ಮೂಲೆ ಸ್ತರಕ್ಕೆ ಹೋಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಭವಿಷ್ಯ ಯಾಯಲ್ಲಕ್ಕೂ ಇಲ್ವೇನೋ. ನಿಜ ಇರಲ್ಲ. ಆದ್ರೆ ಸಂಶೋಧಕರು ಸ್ವಲ್ಪ ಅತಿ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ತಾವು ಪೊಯೆಟಿಕ್ ಲ್ಯಾಂಗ್ವೇಜ್ ನಿಂದ ಆಚೆ ಬಂದು ಮಾತಾಡಿದ್ರೆ ಒಳ್ಳೆಯದು. ಇದನ್ನ ಬೇರೆ ರೀತಿಯಲ್ಲಿ ವಿವರಿಸಬಹುದೇ? ನನಗೂ ತಿಳಿಯುವ ಕುತೂಹಲವಿದೆ. ಆತ್ಮೋದ್ಧಾರದ ಸೋಗಿನೊಳಗ ಲಿಂಗಭೇದ, ವರ್ಗಭೇದ, ವರ್ಣಭೇದ ಕಲ್ಪಿಸಿ ಈ ಸಮಾಜವನ್ನ ಕತ್ತಲ ಕೂಪಕ್ಕೆ ತಳ್ಳಿದ್ರು. ಈ ಭೇದ ಅಳೆದು ಸಾಮಾಜಿಕ ನ್ಯಾಯ ಸ್ಥಾಪನೆಯಾಗಬೇಕು. ಇದಕ್ಕೆ ಮುಖ್ಯವಾಗಿ ಪುರೋಹಿತಶಾಹಿ, ಬಂಡವಾಳಶಾಹಿ, ಅಧಿಕಾರಶಾಹಿಯ ದುಷ್ಟತೆಯನ್ನ ಎದುರು ಹಾಕೋಬೇಕು.
ಇದಕ್ಕೆ ಹೆದರಿದ ಅನೇಕ ಧಾರ್ಮಿಕ ಮಹಾಪುರುಷರು ಆತ್ಮೋದ್ಧಾರದ ಮಾತು ಹೇಳಿದ್ರು. ಸಾಮಾಜಿಕ ಅಗತ್ಯಗಳನ್ನು ಕಡೆಗಣಿಸಿ ಅಮೂರ್ತ ವಿಚಾರಗಳನ್ನು ಮಂಡಿಸಿದ್ರು. ಇದು ಸುಲಭದ ದಾರಿ ಅಂತ ಅನಿಸ್ತದೆ ನನಗೆ. ಇದನ್ನು ಹಿಡ್ಕೊಂಡು ಬಹಳ ದೂರ ಆಗಂಗಿಲ್ಲ. ಬದಲಾವಣೆಗೆ ಕೈ ಹಾಕಿ ಹೊಸ ಸಮಾಜ ಸೃಷ್ಟಿಸುವ ಕನಸು ಇಲ್ಲದೇ ಇರುವಂತಹ ಆತ್ಮೋದ್ಧಾರದ ಕಲ್ಪನೆ ಒಂದು ಮೋಸ. ನಿಮಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ, ವಿರೋಧ ಯಾಕೆ? ಅಲ್ಲದಲ್ಲ, ಹಾಗಲ್ಲ. ಇದು ಬಿಟ್ಟುಬಿಡೋ ಮಾತಲ್ಲ, ಇದೊಂದು ವಿಚಾರಧಾರೆ. ಈ ವಿಚಾರಧಾರೆಯ ದೋಷ ಹುಡ್ತಾ ಇದ್ದೀನಿ ನಾನು. ಇದರೊಳಗೊಂದು ದೊಡ್ಡ ನಿಷ್ಕ್ರಿಯತೆ, ಸಾಮಾಜಿಕ ನಿಷ್ಕ್ರಿಯತೆ. ಇದನ್ನ ಹಾಗೆ ಬಿಟ್ರೆ ಎಲ್ಲಾ ಕಡೆ ಹಬ್ಬಿ ನಾಶ ಮಾಡ್ತದ. ಜನ ದೈನೇಸಿಗಳಾಗಿ ಬದುಕ್ತಾರ, ತಮ್ಮ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಕಳ್ಕೊಳ್ತಾರ, ಕನಸು ಕಾಣಲಾರದವರಾಗ್ತಾರ. ಕನಸು ಕಾಣದೇ ಇರುವಂತಹ ಒಂದು ಸಮಾಜ ರೋಗಿಷ್ಠ ಸಮಾಜ. ಇದೆಂಥ ದುರ್ಗತಿ. ಈ ಆತ್ಮೋದ್ಧಾರ ಸಾಮಾಜಿಕ ಕೆಲಸವನ್ನ ಹಾಳು ಮಾಡಿ ನನಗೂ ಒಂದು ಆತ್ಮೋದ್ಧಾರ ಬೇಕು. ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಗಾಂಧಿ ಇವರಿಗೆಲ್ಲ ಇದ್ದಂತಹ ಆತ್ಮೋದ್ಧಾರ ನನಗೂ ಬೇಕು. ಜಗತ್ತಿನೊಳಗ ಇಂಥ ಆತ್ಮೋದ್ಧಾರ ಯಾರು ಒಪ್ಪೋದು ನನಗೆ ಬೇಕು. ನಿಮ್ಮ ಇಂಥ ಆತ್ಮೋದ್ಧಾರಕ ಸ್ವತಂತ್ರ ಧರ್ಮವೇ ಬೇಕೇನು? ಸ್ವತಂತ್ರ ಧರ್ಮ ಎಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗಿದೆ ಅನ್ನೋದನ್ನ ಜನ ನೋಡಿದ್ದಾರೆ. ದೊಡ್ಡ ಸಮುದಾಯದ ಒಡೆದು ಹಾಕಿದೆ, ರಾಜಕೀಯ ದಾಳ ಆದ್ರೆ ಯಾರನ್ನು ದಾಳ ಮಾಡಿಕೊಂಡಿಲ್ಲ, ಯಾರ ದಾಳನೂ ಆಗಿಲ್ಲ. ಸ್ವತಂತ್ರ ಧರ್ಮ ಅಂದ್ರ ತತ್ವ ಆಚರಣೆ ಸರಳವಾಗಿರ್ತದೆ. ವ್ಯಕ್ತಿತ್ವದ ಶುದ್ಧೀಕರಣ, ಸಾಮಾಜೀಕರಣ ಅದರ ಗುರಿಯಾಗಿರ್ತದೆ. ತಾನು ಬದುಕುವುದರ ಸಲುವಾಗಿ ಕಾಯಕ ಪ್ರಜ್ಞೆ, ಇನ್ನೊಬ್ಬರ ಬದುಕಿಗಾಗಿ ದಾಸೋಹದ ಪ್ರಜ್ಞೆ. ಸಿದ್ಧಾಂತದ ವರ್ತನದೊಳಗ ಬರ್ಲಿಕ್ಕ ಹೋಗ್ಲಿಕ್ಕ ಸ್ವಾತಂತ್ರ್ಯ ಇರ್ತದ. ಮೂಲ ಸಿದ್ಧಾಂತಕ್ಕ ಭಂಗ ಬರಲಾರ್ದಂಗ ಕಾಲಕ್ಕೆ ಬೇಕಾದ ಅಂಶಗಳನ್ನು ತಗೊಳ್ಳೋ ಮುಕ್ತ ಅವಕಾಶ ಹೊಂದಿರ್ತದ. ಈ ಲಕ್ಷಣಕ್ಕೆ ಅನುಗುಣವಾದ ಧರ್ಮ 12ನೇ ಶತಮಾನದಲ್ಲಿ ಕಾಣಿಸ್ತು. ಅದನ್ನ ಸ್ವತಂತ್ರ ಧರ್ಮ ಅಂತ ಕರೆದೆ. ಸ್ವತಂತ್ರ ಧರ್ಮದಿಂದ ಕೆಲವರನ್ನು ಹೊರ ಹಾಕಿದ್ರಿ. ಯಾರನ್ನೇ ಆಗಲಿ ಧರ್ಮದಿಂದ ಹೊರ ಹಾಕುವ ಹಕ್ಕು ಯಾರಿಗೂ ಇಲ್ಲ. ಧರ್ಮದ ತತ್ವಕ್ಕ ಅನ್ಯರಾಗಿ ಬದುಕುವವರು ಧರ್ಮದ ಒಳಗಿದ್ದೂ ಹೊರಗಿದ್ದಂಗೆ. ಧರ್ಮದ ನಿಜ ಸ್ವರೂಪ ಅರ್ಥ ಮಾಡಿಕೊಡ್ರಿ ಅಂತ ಹೇಳಿದೆ. ಇರಲಾರ್ದ ಮೌಢ್ಯ ಬಂದು ಸೇರ್ಯಾವ. ಮನುಷ್ಯರು ತಾವಷ್ಟೇ ಕೊಡೋದಿಲ್ಲ, ಧರ್ಮವನ್ನು ಕೆಡಿಸ್ತಾರ. ನಿಮ್ಮದು ವಿಭಜಕ ಪ್ರಜ್ಞೆ ಮತ್ತು ದ್ವೇಷ ಸಂಸ್ಕೃತಿ ಅಲ್ಲ, ನನ್ನದು ಅವಿಭಕ್ತ ಪ್ರಜ್ಞೆ ಮತ್ತು ಶ್ರಮ ಸಂಸ್ಕೃತಿ. ನೀವು ಧರ್ಮದ ಮೂಲಭೂತವಾದ ತರ ಇದ್ದೀರಿ. ಖಂಡಿತ ನನ್ನ ನ್ಯಾಯಾಧೀಶರೇ, ನಾನು ಹೇಳ್ತಾ ಇರೋದು ಧರ್ಮವೊಂದರ ನಿಜ ಸ್ವರೂಪ ಮತ್ತು ಅದರ ತತ್ವಗಳು. ನನ್ನ ಎದುರು ಒಬ್ಬ ದೊಡ್ಡ ರಾಕ್ಷಸ ಇದ್ದಾಗ ನಾನು ಸಣ್ಣ ಗುಂಪಿನ ವಾದ ಮಂಡಿಸ್ತೀನಿ. ಇದು ಖಂಡಿತ ಮೂಲಭೂತವಾದ ಅಲ್ಲ. ಕಾಲದಿಂದ ಕಾಲಕ್ಕೆ ತತ್ವ ಬದಲಾಗ್ತದ. ಹೋಗೋದು ಬದಲಾವಣೆ ಅಲ್ಲ. ಯಾವುದನ್ನ ಬಿಟ್ಟು ಬಂದಿತ್ತೋ ಮತ್ತೆ ಅಲ್ಲಿಗೆ ಒಯ್ದು ಕೂಡ್ಸಾರ. ಯಾವುದೋ ನದಿಯ ನೀರು ತಗೊಂಡು ಬಂದು ಹಂಚಿದ್ವಿ, ಎಲ್ಲಿಂದೋ ಲಾಡಿ ತಗೊಂಡ್ಬಂದು ಕೊಟ್ವಿ. ಯಾಕೆ ಇಂಥ ಮನೋಧರ್ಮ ಸೃಷ್ಟಿಯಾಯಿತು? ನಮ್ಮ ಹಳ್ಳಿಯ ನೀರು ನಮಗೆ ಯಾಕೆ ಪವಿತ್ರ ಅಂತ ಅನಿಸ್ಲಿಲ್ಲ? ಹಸಿದವರಿಗೆ ಸಿಗೋ ಮುಚ್ಚು ಮಜ್ಜಿಗೆ ನಾವು ಯಾಕೆ ಪವಿತ್ರ ಅಂತ ಅಂದುಕೊಳ್ಳಿಲ್ಲ? ಎಲೆಸಿದ ಪ್ರಾಣಿಗಿಂತ ನಮ್ಮವ್ವ ನಮಗೆ ಶ್ರೇಷ್ಠ ಅಲ್ಲೇನು? ಇದು ಕಾಲದ ಅಗತ್ಯ. ಕಾಲದ ಅಗತ್ಯ ಅಲ್ಲ, ಸ್ವಾರ್ಥ, ದುರಾಸೆ, ಅಜ್ಞಾನ, ಮೌಢ್ಯ. ಅಂದ್ರ ಲಿಂಗ ಪೂಜಿಸುವವರು ಮಾತ್ರ ಶ್ರೇಷ್ಠ ಧರ್ಮೀಯರು? ಅಲ್ಲ, ಹಾಗಲ್ಲ. ಲಿಂಗವ ಪೂಜಿಸಿದರೆ ಭವ ಹಿಂಗದು. ಆಗ ಜಂಗಮನಾಗಬೇಕು. ಜಂಗಮನಾಗೋದು ಅಂದ್ರ ಸಾಮಾಜಿಕನಾಗೋದು. ವ್ಯಕ್ತಿವಾದಿಯಾಗಿದ್ದವನು ಸಮಾಜವಾದಿ ಆಗೋದು. ಇಲ್ಲಿ ಸಾಮಾಜಿಕ ವ್ಯಕ್ತಿಗಳಿರೋದಿಲ್ಲ, ಸಾಮಾಜಿಕ ಸದಸ್ಯರಿರ್ತಾರ. ನಾನು ನನಗಾಗಿ ಎನ್ನುವವನು ವ್ಯಕ್ತಿ, ನಾನು ಸಮಾಜಕ್ಕಾಗಿ ಎನ್ನುವವನು ಸದಸ್ಯ. ಭಕ್ತನಾಗುವುದಕ್ಕಿಂತ ಶರಣನಾಗುವುದು ಮುಖ್ಯ. ಶರಣಾಗುವುದು ಅಂದ್ರ ಲಿಂಗಕ್ಕೆ ಶರಣಾಗುವುದಲ್ಲ, ಸಮಾಜಕ್ಕೆ ಶರಣಾಗುವುದು. ಇಟ್ಸ್ ಡ್ಯೂ ರೆಸ್ಪೆಕ್ಟ್ ಯುವರ್ ಫೀಲಿಂಗ್. ನೀವು ತುಂಬಾ ಆದರ್ಶದಲ್ಲಿ ಧರ್ಮವನ್ನ ಕಲ್ಪಿಸಿಕೊಳ್ತಾ ಇದ್ದೀರಿ. ಇಂಥದ್ದೊಂದು ಸ್ಥಿತಿ ಯಾವುದೇ ಧರ್ಮದಲ್ಲಿ ಸಾಧ್ಯವೇ? ಮನುಷ್ಯರು ಇಷ್ಟು ಸರಳವಾಗಿರ್ತಾರ? ನ್ಯಾಯಾಧೀಶರೇ, ಸಾಧ್ಯ ಇರೋದನ್ನ ಅಸಾಧ್ಯವಾಗಿಸಿದ್ದೀವಿ. ನನ್ಗೆ ಗೊತ್ತು ಇದು ಬಹಳ ಕಷ್ಟದ ಹಾಗೆ ಅಂತ. ಆದ್ರೆ ಏನ್ ಮಾಡ್ಲಿ, ಇಂಥ ದಾರಿಯೊಳಗೆ ನಡೆಯುವಾಗ ನನಗೆ ಬೇರೆ ದಾರಿ ಇಲ್ಲ. ಸ್ವತಂತ್ರ ಧರ್ಮದ ಕಲ್ಪನೆ ಸಾಕಾರವಾಗಬೇಕು
ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇನ್ನೂ ಹೆಚ್ಚಿನ ಬೈಗುಳ ಬೇಡಿ ಒಳಗಾಗಬಹುದು. ವ್ಯಕ್ತಿ ಕೇಂದ್ರಿತ ಬದುಕಿಗಿಂತ ಸಮಾಜ ಕೇಂದ್ರಿತ ಬದುಕು ಹೆಚ್ಚು ದುಃಖಮಯವಾಗಿದೆ. ಈ ದುಃಖದೊಳಗೆ ನನಗೆ ಸುಖ ಬೇರೆ ದಾರಿ ಕೊಟ್ಟಿಲ್ಲ. ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಿದ್ದೇವೆ. ಪ್ರತಿಭಟನೆಗಳಿಂದ ಇನ್ನಷ್ಟು ಜರ್ಜರಿತರಾಗ್ತೀವಿ, ಅವಮಾನಗಳಿಂದ ಕುಸಿದು ಹೋಗ್ತೀವಿ. ಪ್ರೀತಿಯಿಂದ ಒಂದು ಪಟ್ಟು ಬೆಳೆದಿದ್ರ ವಿರೋಧದಿಂದ 2 ಪಟ್ಟು ಬೆಳೆದೀನಿ. ಇದನ್ನೆಲ್ಲ ಸ್ವೀಕರಿಸೋ ಮನಸ್ಸು ಬೆಳೆಸ್ಕೋಬೇಕು ಅನಿಸ್ತದ. ಮನಸ್ಸು ದೊಡ್ಡದಾಗದೆ ಕೆಲಸ ದೊಡ್ಡದಾಗೋದಿಲ್ಲ. ಇಲ್ಲಿ ಇವ್ರ ಸಮಸ್ಯೆ ಅಂದ್ರೆ ತುಂಬಾ ಡಿಫೆನ್ಸಿವ್ ಆಗಿರ್ತಾರೆ. ಅವರ ಅನೇಕ ಲೇಖನವನ್ನ ನಾನು ಓದಿದ್ದೇನೆ. ಮೊದಲೇ ಒಂದು ನಿಲುವನ್ನ ತಗೊಂಡ್ಬಿಡೋದು, ಅದಕ್ಕೆ ಬೇಕಾದಂತ ಎವಿಡೆನ್ಸ್ ಅನ್ನ ಜಾಣ್ಮೆಯಿಂದ ಹುಡುಕೋದು, ನಮಗೆ ಅನುಕೂಲಕರವಾದಂತಹ ನಿಲುವಿಗೆ ಬರೋದು, ಸಂಶಯಗಳೇ ಸಂಶೋಧನೆಗಳು ಅಂತ ಪ್ರತಿಪಾದಿಸೋದು. ದಿಸ್ ಇಸ್ ವಾಟ್ ವಿ ಹ್ಯಾವ್ ಡನ್ ಇನ್ ಮೋಸ್ಟ್ ಆಫ್ ಹಿಸ್ ಆರ್ಟಿಕಲ್ಸ್. ನ್ಯಾಯಾಧೀಶರೇ, ವಕೀಲರಿಗೆ ಕೃತಜ್ಞತೆ ಹೇಳ್ತೀನಿ. ಲೇಖನ ಓದ್ಕೊಂಡು ಬಂದಾರ. ಈಗೀಗ ಓದಲಾರ್ದೇನೆ ಮಾತಾಡೋರ ಸಂಖ್ಯೆ ಹೆಚ್ಚಾಗ್ಯಾರ. ಸಂಶೋಧಕರೊಬ್ಬ 10 ವರ್ಷ ದುಡಿದು ಕಾಣಿಸಿದ್ದನ್ನ ಒಂದೇ ಒಂದು ನಿಮಿಷದೊಳಗೆ ತಿರಸ್ಕರಿಸುವಂತಹ ದುರ್ಗತಿ ಬಂದದ. ಒಂದು ಲೇಖನ ಬರಲಾರ್ದವರು ತೀರ್ಪು ಕೂಡ ದಾರಿಯೊಳಗೆ ಮಾತಾಡಲಿಕ್ಕೆತ್ತಾರ. ವಕೀಲರೇ, ಲೆಟ್ ಕಮ್ ಟು ದಿ ಪಾಯಿಂಟ್. ಅದೇನೋ ಹೇಳ್ತಲ್ಲ, ಸಂಶಯಗಳೇ ಸಂಶೋಧನೆಗಳಂತ. ಬರೆದಿದ್ದು ನಿಮ್ಮ ಕಣ್ಣು ಮುಂದೆನೇ ಅಲ್ಲ. ಪೂರ್ವಗ್ರಹ ಸಮರ್ಥನೆಯ ಧಾಟಿಯೊಳಗ ಅನುಕೂಲಕರ ನಿಲುವು ತಗೊಂಡಿದ್ರ ಅದನ್ನ ತಪ್ಪು ಅಂತ ಹೇಳೋ ಅವಕಾಶ ಎಲ್ರಿಗೂ ಇದ್ದೇ. ನಾನು ಬರೆದಿದ್ದು ಸುಳ್ಳು ಅಂತ ಹೇಳಿದ್ರೆ ಆಣಿ ಮಾಡಿ ಹೇಳ್ತೀನಿ, ನನ್ನಷ್ಟು ಸಂತೋಷ ಪಡುವ ವ್ಯಕ್ತಿ ಬೇರೆ ಯಾರೂ ಇಲ್ಲ. ದೊಡ್ಡವರನ್ನ ಪ್ರಶ್ನಿಸಬೇಕು, ಸರಿಯಾಗಿ ಪ್ರಶ್ನಿಸಬೇಕು, ಪ್ರತಿ ಸಂಗತಿ ಹಿಡಿದು ಜಾಲಾಡಬೇಕು. ಹೊಸ ಪೀಳಿಗೆಯ ವಿದ್ವತ್ತಿನ ಎದುರು ನಾವು ಸೋಲಬೇಕು. ಇಂಥ ಸೋಲು ಅವಮಾನಕರ ಅಲ್ಲ, ಅದು ಸಂಶೋಧನೆಯ ಭವಿಷ್ಯ, ಸಮಾಜದ ಭವಿಷ್ಯ. ಅಂಥ ಭವಿಷ್ಯಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ನಾನು ಸೋಲಲಾರದೆ ಸಾಯುವುದು ಎಂಥ ನಿಕೃಷ್ಟ ಸಾವು. ಇಂಥ ಸಾವು ಸಾಹಿತ್ಯ ನಮಗೆ ಇಷ್ಟ ಇಲ್ಲ. ನ್ಯಾಯಾಧೀಶರೇ, ಹೊಸ ಪೀಳಿಗೆಯಿಂದ ನಾನು ಪಾಠ ಕಲಿಯಬೇಕು. ನನ್ನ ವ್ಯಕ್ತಿತ್ವ, ತಿಳುವಳಿಕೆ ಎಲ್ಲ ಚಿತ್ರ ಆಗಿರಬೇಕು. ಹೊಲದ ತುಂಬ ಹೊಸ ಬೆಳೆ ಬರಬೇಕು. ಸಂಶೋಧನೆಯೊಳಗ ನಾನು ಹೊಸ ಮನುಷ್ಯನಾಗಿ ಹುಟ್ಟಿ ಬರಬೇಕು, ಹೊಸ ಮನುಷ್ಯನಾಗಿ. ಎಂತ ದುರ್ಗತಿ ಬಂತು. ಕೊನೆಗೆ ಸಂಚು ರೂಪಿಸ್ತಾ ಹೋದ್ರ ಇದಕ್ಕೆಲ್ಲ ಕೊನೆ ಅದನ್ನ ಬಹಳ ಪ್ಯಾನಿಕ್ ಆಗಬೇಡ್ರಿ. ಬೇರೆ ಬೇರೆ ಧರ್ಮ, ಜಾತಿ, ಸಂಸ್ಕೃತಿ ಇರೋ ಈ ದೇಶದಲ್ಲಿ ಇಂಥ ಕೊಲೆಗಳು ಎಕ್ಸ್ಪೆಕ್ಟೆಡ್ ಅನಿಸ್ತದ. ಏನ್ ಹೇಳ್ತಾ ಇದ್ದೀರಿ? ಅನೇಕ ವಿಷಯಗಳ ಬಗ್ಗೆ ನನಗೂ ಸಮ್ಮತಿ ಇಲ್ಲ. ಇದ್ರ ಅರ್ಥ ಅವ್ರು ಕೊಲೆ ಆಗ್ಬೇಕು ಅಂತಲ್ಲ. ಇಟ್ಸ್ ರಿಯಲಿ ಶಾಕಿಂಗ್.
ಅವರು ಕೊಲೆ ಆಗಿ ಅಂತ ನಾ ಹೇಳ್ದಲ್ಲ ರೀ, ವಾಸ್ತವ ಸ್ಥಿತಿ ಅದ ಇದು. ಸಮಾಜದ ವಾಸ್ತವ ಅಂದ್ರ ಹತ್ಯೆಯ ಸಮರ್ಥನೆ ಅಂತಿದ್ರು. ಅಲ್ಲ, ಸಮರ್ಥನೆ ಅಲ್ಲ ರೀ, ಇಟ್ ವಾಸ್ ಎಕ್ಸ್ಪೆಕ್ಟೆಡ್, ನಿರೀಕ್ಷಿತ ಅದ ಇದು. ಸಂಶೋಧಕ ಸತ್ಯ ಹೇಳೋದು ನಿಜ, ಆ ಸತ್ಯನ ಅರ್ಥ ಮಾಡ್ಕೊಳ್ಳೋ ಮೆಚೂರ್ ಸಮಾಜನೇ ಇರ್ಬೇಕು, ಇಲ್ಲಾಂದ್ರ ಎಡವಟ್ಟಾಗ್ತದ. ಗುಡ್ ಗುಡ್, ಸಮಾಜ ಮೆಚೂರ್ಡ್ ಆಗೋವರೆಗೂ ನಾವೆಲ್ಲ ಕೈ ಕಟ್ಟಿ ಕೂರ್ಬೇಕು, ಕಾಯ್ಬೇಕು, ಕಾಲಮಾಗದಂತೆ ಕಾಯ್ಬೇಕು. ಇಷ್ಟು ಹೊತ್ತು ಸಂಶೋಧನೆ ಮಾಡಿದ್ದು ಯಾವ ಪುರುಷಾರ್ಥಕ್ಕ? ಈ ಸಮಾಜಕ್ಕ ಮೆಚುರಿಟಿ ಬರೋದಾದ್ರೆ ಹೆಂಗ? ತನ್ನಿಂದ ತಾನೇ ಮೆಚುರಿಟಿ ಬರ್ತದೇನು? ಈ ಮೆಚುರಿಟಿ ಏನಾದ್ರೂ ಆಕಾಶದಿಂದ ಉದಿರ್ತದೇನ? ಸತ್ಯ ಹೇಳಿ ಹೇಳಿ ಜನರ ಅಭಿರುಚಿ ತಿದ್ದಬೇಕಾಗ್ತದ. ಇಲ್ಲಿಯ ಕೊಳಕು ದುಷ್ಟತೆ ಅವ್ರಿಗೆ ಗೊತ್ತಾಗ್ಬೇಕು. ಹೊಸ ಕಣ್ಣಿಂದ ನೋಡ್ಬೇಕು. ನಾವೆಲ್ಲ ಸ್ವತಃ ಕ್ರಿಯಾಶೀಲರಾದ್ರೆ ಈ ಸಮಾಜಕ್ಕಂತೂ ಮೆಚುರಿಟಿ ಬರಂಗಿಲ್ಲ. ಸಮಸ್ಯೆ ನೀವಂತೊಂದಷ್ಟು ಸರಳಿಲ್ಲ, ನಾನೊಂದು ಮೆಚುರಿಟಿ ತಂದ್ಕೊಡ್ತೀನಿ ಅನ್ನೋದೇ ಸಂಶೋಧಕನ ಅಹಂಕಾರ. ಸಮಾಜಕ್ಕ ಮೆಚುರಿಟಿ ತಂದ್ಕೊಡ್ತೇನೆ ಅನ್ನೋ ನೆಪದೊಳಗ ನಮ್ಮ ವಿಚಾರನ ಹೇಳ್ತಿದ್ರು ಅಂತ ಅನ್ಸಕ್ಕಿಲ್ಲ ಅಂದ್ರೆ ಬಹಳ ವಿಚಿತ್ರವಾಗಿರ್ತದೆ ನಿಮ್ಮ ವಾದ. ಅಲ್ಲ, ಮೌಲ್ಯ ಸಾಬೀತು ಮಾಡಿದ್ರ ಅಹಂಕಾರ ಅನ್ಸಲ್ಲ, ವಿಚಾರ ಬೇರೆ ತರ ಕಾಣಿಸ್ತದ. ನಿಮ್ಮ ಪ್ರಕಾರ ಸಂಶೋಧಕ ಏನನ್ನು ಪ್ರಶ್ನಿಸಬಾರ್ದು, ನಂಬಿಕೆಗಳು ಎಷ್ಟೇ ಕುಟ್ಟೋಗಿದ್ರು ಗೌರವಿಸ್ಬೇಕು, ಉಂಡ ಉಸಿರಿ ಎಲೆ ಮೇಲೆ ಹೊರಡಾಡದನ್ನ ಒಪ್ಕೋಬೇಕು, ಒಂದು ಫೋಕಸ್ನ ಗುರುತಿಸ್ಬೇಕು. ಇದಲ್ಲೇ ನಿಮ್ಮ ವಾದ. ನನ್ನ ವಾದ ಅಷ್ಟೇ ಅಲ್ಲ, ನಾ ಹೇಳಿದ್ದು ಒಟ್ಟಾರೆ ಸಂಶೋಧನೆಯ ಬಿಕ್ಕಟ್ಟು. ವೈಯಕ್ತಿಕ ಬಿಕ್ಕಟ್ಟು ಸಂಶೋಧನೆ ಮೇಲೆ ಹೇರ್ಬಾರ್ರಿ. ಇಟ್ ಈಸ್ ಯುವರ್ ಪರ್ಸನಲ್ ಪ್ರಾಬ್ಲಮ್. ಯು ಹ್ಯಾವ್ ಎ ಫಿಯರ್ ಟು ಟೆಲ್ ದ ಟ್ರೂತ್. What is truth? Tell me what is truth. My truth may be different from your truth. There is nothing like the absolute truth. ಒಪ್ಕೊಂಡೆ, ಸತ್ಯ ಅಂತಲಾದ್ರೂ ಕರೀರಿ ಅಥವಾ ನಿಲುವಂತಾದ್ರೂ ಕರೀರಿ, ಕೆಲವು ತೀರ್ಮಾನಗಳನ್ನಾದ್ರೂ ಹೇಳ್ಬೇಕಾಗ್ತದ. ತನಗೆ ಸಿಕ್ಕ ಮಾಹಿತಿಯನ್ನು ಆಧರಿಸಿ ವಿಶ್ಲೇಷಣೆ ಮಾಡಿ ವಿಚಾರವನ್ನು ಪ್ರತಿಪಾದಿಸಲಿಕ್ಕೆ ಸಂಶೋಧನೆಯೊಳಗೆ ಅವಕಾಶ ಇದೆಯೋ ಇಲ್ವೋ? ಸಂಶೋಧಕ ಇದಕ್ಕೂ ಮಿಕ್ಕಿ ಇನ್ನೇನ್ ಮಾಡ್ಲಿಕ್ಕಾಗ್ತದ? ತಪ್ಪಿದ್ರ ಮುಂದಿನವ್ರು ಶೋಧ ಮಾಡ್ತಾರ. ನಿಮ್ಮ ನಿಲುವು ನೋಡಿದ್ರ ಯಾವ ತೀರ್ಮಾನಕ್ಕೂ ಬರಬಾರ್ದು ಅನ್ನೋ ಹಂಗದ. ಸಂಶೋಧನೆ ಹೇಳಿರೋ ಅವಕಾಶ ಅರ್ಥ ಮಾಡ್ಕೋಬೇಕು. ಸತ್ಯ ಹೇಳಿಕ ಸಾಧ್ಯನೇ ಇಲ್ಲ ಅನ್ನೋ ಮನಸ್ಥಿತಿ ಒಂದು ದುರ್ಬಲ ಮನಸ್ಥಿತಿ ಅನಿಸ್ತದ. ಏನೋ ಹೇಳ್ದಂಗ ಆಗಿರ್ಬೇಕು, ಏನೋ ಹೇಳ್ದಂಗಿರ್ಬೇಕು, ಹೌದಲ್ಲ? ನಿಮ್ಗ ನೆನಪಿದೆಯೋ ಇಲ್ವೋ, ಅವರು ವಚನಗಳ ದೋಷನ ತಿದ್ದುತ್ತಾ ಹೋಗ್ತೇನೆ ಅಂತಿದ್ರು. ಇದು ಎಷ್ಟು ಅಪಾಯಕಾರಿ ರಿಸರ್ಚ್ ಕಲ್ಚರ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನೀವು ಕೂಡ ವಚನಗಳ ಬಗ್ಗೆ ಕೆಲಸ ಮಾಡಿದ್ರಿ. ಇವು ಕಾಲದಿಂದ ಕಾಲಕ್ಕೆ ಅಭಿವೃದ್ಧಿ ಬಂದಾಗ ಅನೇಕರಿಂದ ಪ್ರತಿಗಳಾಗ್ಯಾವ. ಸಾಕಷ್ಟು ತಪ್ಪು ಸುಡೋದು ಸಹಜ. ಮನುಷ್ಯರಿಗೆ ಗ್ರಂಥ ಸಂಪಾದನೆ ಕೆಲಸ, ವಿದ್ವತ್ತಿನ ಕೆಲಸ, ಅದು ಭಿನ್ನ ಪಾಠ ಉಳಿಸ್ಕೊಳ್ಬೇಕು. ಕಲ್ಚರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಖಂಡಿತ ಉಳಿಸ್ಕೊಳ್ರಿ, ಆದ್ರೆ ಯಾವ್ದು ಅಪ್ರಾಪ್ರಿಯೇಟ್ ಅನ್ನೋದು ಹುಡುಕಾಟನೂ ಮಾಡೋಣ ಅಂತ. ಅದ್ರಲ್ಲಿ ತಪ್ಪೇನದ? ಒಂದು ವಚನದೊಳಗ ಡೊಂಬ ಅನ್ನೋ ಪದ ಇತ್ತು. ಇದ್ದಕ್ಕಿದ್ದಂಗೆ ಆ ಪದ ಇರ್ಲಿಕ್ಕಿಲ್ಲ ಅಂತ ಅವ್ರಿಗೆ ಹೇಳಿತ್ತು. ರಾತ್ರಿ 11ಕ್ಕೆ ಫೋನ್ ಮಾಡಿ ಮಾತಾಡಿ, ಸ್ವಲ್ಪ ವಿಚಾರ ಮಾಡಿ, ಅವಸರ ಮಾಡ್ಬೇಡ್ರಿ ಅಂತ ಹೇಳಿದೆ. ಲೇಖನ ನೋಡ್ತೀನಿ, ಅದನ್ನ ಡೊಂಬ ಅಂತ ಗೊತ್ತಾಯ್ತಾರ. ಅವರ ವ್ಯಕ್ತಿತ್ವದೊಳಗ ಅವಸರದ ಪ್ರವೃತ್ತಿ ಇರ್ತದೆ. ಅವಸರ ಅಲ್ಲ, ಆಳದಲ್ಲಿದ್ದಂತ ಒಂದು ಕ್ಲಾರಿಟಿ. 50 ವರ್ಷ ದುಡಿದಿರೋದ್ರಿಂದ ಬಂದಿರೋ ವಿಸನ್ ಅದು ಸರಿಯೋ ತಪ್ಪು ಅನ್ನೋ ವಿಚಾರನ ಆಮೇಲೆ ಮಾಡ್ತಾರೆ. ಆದ್ರೆ ಅದನ್ನ ಅವಸರ ಅಂತ ತಳ್ಳಿ ಹಾಕೋದು ಅಷ್ಟು ಸರಿಯಲ್ಲ. ಆ ಪದದ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡಿದ್ವಿ. ಬಸವಣ್ಣನ ವಚನದಲ್ಲಿ ಈ ಪದ ಬರ್ತದ, ನಮ್ಮ ಜಾತಿಯ ನಮ್ಮ ಬಾರದಯ್ಯ. ಅವ್ರು ವಾದ ಏನಿತ್ತಂದ್ರ, ಬಸವಣ್ಣ ಸಣ್ಣ ಪುಟ್ಟ ದಬ್ಬಲಿ ಜಾತಿಗಳನ್ನ ಪ್ರೀತಿಸಿದಂತ ವ್ಯಕ್ತಿ. ಇಂಥ ವ್ಯಕ್ತಿ ಡೊಂಬರಂತ ಸಣ್ಣ ಸಮುದಾಯದವರನ್ನ ಅವಮಾನ ಮಾಡಲಿಕ್ಕಿಲ್ಲ. ಬಸವಣ್ಣನ ವ್ಯಕ್ತಿತ್ವಕ್ಕ ಈ ಪದ ಸರಿ ಹೊಂದಿಲ್ಲ, ಇದು ಪದದೋಷ ಅಂತ ಬದಲಾಯಿಸಿದ್ರು. ಆಮೇಲೆ ಈ ಸಾಲು ನಮ್ಮ ಜಾತಿಯ ನಮ್ಮ ಬಾರದಯ್ಯ ಅಂತಾಯ್ತು. ಮೊದಲಷ್ಟು ಸರಿ ಕಾಣಿಲ್ಲ, ಆದ್ರೆ ಈಗ ಅವ್ರು ಮಾಡಿದ್ರು ಸರಿ ಅನಿಸ್ತದ. ಸೋಷಿಯಲ್ ಪರ್ಸ್ಪೆಕ್ಟಿವ್ ಅವರ ಶಕ್ತಿ ಹಂಗಾದನೋ ಹಂಗ ಮಿತಿ ಕೂಡ ಆಗಿತ್ತು. ಈ ಚೌಕಟ್ಟು ಅವರು ಓದ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಇದರ ಅರ್ಥ ಹಂಗ ಓದಕ್ ಬರಂಗಿಲ್ಲ ಅಂತಲ್ಲ, ಅಂಥ ಓದೋರಿಗೆ ಇಷ್ಟ ಆಗಿರಲಿಲ್ಲ. ಹಂಗಲ್ಲ, ಯಾವ ಪರ್ಸ್ಪೆಕ್ಟಿವ್ ಒಳಗಾದ್ರೂ ಬರೀರಿ. ಸೂಕ್ಷ್ಮತೆ ಇಲ್ಲ ಅಂದ್ರ ತನ್ನಿಂದ ತಾನೇ ಒಂದು ಮಿತಿ ಬರ್ತದ. ಅನೇಕರ ಈ ಸೋಷಿಯಲ್ ಪರ್ಸ್ಪೆಕ್ಟಿವ್ ಎಷ್ಟು ಅಸೂಕ್ಷ್ಮವಾದದನ್ನ ನಾವು ನೋಡಿವಿ. ಅವ್ರ ಬರಹ ನಾವು ಒಪ್ಪದೇ ಇದ್ರು ಪ್ರಾಮಾಣಿಕ ಹುಡುಕಾಟ ಮಾತ್ರ ಕಾಡ್ತದ. ದೊಡ್ಡದೊಂದು ವಿಸ್ಮಯ ಮೇಲೆ ಹೇಳ್ಕೊಂಡು ದಾಡ್ತಾ ಇದ್ರು. ಅವ್ರು ಹೇಳ್ತಿದ್ದು, ನಾವು ಸಾಮಾಜಿಕವಾಗಿ ದುರ್ಬಲರು, ನಮ್ಮ ಸಾಮಾಜಿಕ ತಿಳುವಳಿಕೆ ಗಟ್ಟಿ ಇಲ್ಲ. ದೇವರ ಜೊತೆ ಅದ್ವೈತ ಸಂಬಂಧ, ಸಮಾಜದ ಜೊತೆ ದ್ವೈತ ಸಂಬಂಧ, ಈ ಬಿರುಕು ಬಹಳಷ್ಟು ಸಮಸ್ಯೆಗಳಿಗೆ ಕಾರಣ ಅನ್ನೋದು ವಾದ. ದೇವರನ್ನ ಮುಟ್ಟಿ ಮಾತಾಡಿ ಜಗಳಾಡಿ ಅಂಗಲಾಚಿ ಪ್ರೀತಿಸಿ ಪ್ರಾರ್ಥಿಸಿ ಒಂದಾಗ್ತೀವಿ. ಆದ್ರೆ ಸಮಾಜದ ಜೊತೆ
ನಮ್ಮ ಸಂಬಂಧ ಇದೇ ರೀತಿ ಅದೇನು? ನಮ್ಮ ಅನುಮಾನ, ಅಪನಂಬಿಕೆ, ಮಡಿವಂತಿಕೆ, ಪೂರ್ವಗ್ರಹ ನಮ್ಮನ್ನ ದೂರ ಇಟ್ಟಿದ್ದೇನು? ಸಮಾಜದೊಳಗೆ ಇದ್ರೂ ಅದರಿಂದ ದೂರ ಇದ್ದಾಗ ಅನ್ಸೋದಿಲ್ಲ. ದೇವರ ಜೊತೆ ಒಂದಾಗ್ಲಿಕ್ಕೆ ಬಯಸ್ತೀವಿ, ಆದ್ರೆ ಸಮಾಜದ ಜೊತೆ ಅಂತರ ಕಾಯ್ಕೊಳ್ತೀವಿ. ಅಲ್ಲೊಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಲ್ಲ, ಈ ಬಿರುಕು ಎಲ್ಲಾ ಸಮಸ್ಯೆಗಳ ಮೂಲ ಅಂತವಾಗ ಈ ಬಿರುಕು ಸುಲಭ ಇದ್ದಾನೆ. ಸುಲಭ ಅಲ್ಲ ರೀ, ಅಳಿಸೋದು ಅನಿವಾರ್ಯ ಅದ. ಎರಡನ್ನು ಒಂದಾಗಿಸುವ ಮಾರ್ಗ ಹುಡುಕಿದ್ರೋ ಏನೋ? ಇನ್ನೂ ಒಂದು ಮಾರ್ಗ ಹುಡುಕಿದ್ರು, ಮೂರನೇ ದಾರಿ ಇನ್ನೊಂದು ಮಾರ್ಗ. ಅವರ ಅಪಾರ ಓದು ಮಾತ್ರ ಸಧಾಮದ ಅಚ್ಚರಿ. ಅವರ ವಾದಗಳು ಯಾವಾಗ ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ವು ಗೊತ್ತಾಗಂಗಿಲ್ಲ. ಸಣ್ಣ ಪುಟ್ಟ ಗ್ರಂಥಗಳು ದಾರ್ಶನಿಕ ಬಹಳ ಆಸಕ್ತಿ ಇತ್ತು. ಯಾವುದನ್ನ ನೋಡ್ಬೇಕಂದ್ರೆ ಕೇಳೇ ಇಲ್ಲ. ವಿಚಿತ್ರ ಅನ್ನಿಸ್ತದ. ಕುರುಹು ಬೆನ್ನತ್ತಬೇಡಿ, ಅರಿವಿನ ಬೆನ್ನತ್ರಿ ಅಂತಾನೆ ಅವರೇ ಕುರುಹಿನ ಬೆನ್ನತ್ತಿದ್ರು. ಕುರುಹುಗಳು ತಿಳುವಳಿಕೆ ಸಂಕೇತಗಳಾಗಿದ್ರ ಏನ್ ಮಾಡ್ಲಿಕ್ಕಾಗ್ತದ? ಎಷ್ಟೋ ಸಲ ಈ ಕುರುಹು ಬರೀ ಕುರುಹಾಗಿರೋದಿಲ್ಲ, ಅದೊಂದು ವಿಚಾರ ಪ್ರತಿನಿಧಿಸ್ತದೆ. ಅಂತಹ ವಿಚಾರಗಳನ್ನ ಪ್ರಶ್ನಿಸ್ಬೇಕಾದ್ರ ಕುರುಹುಗಳನ್ನ ಚರ್ಚೆಗಳ್ಕೊಂಡ್ ಬರ್ಬೇಕಾಗ್ತದ. ನೂರಾರು ಕುರುಹುಗಳನ್ನ ರಿಜೆಕ್ಟ್ ಮಾಡಿದ್ರು, ಜನಗಳು ತಿರುಗಿ ಬಿದ್ರು. ಸಂಶೋಧನೆ ಕೆಲಸ ಗಾಳಿಯಲ್ಲಿ ಗೂಡು ಕಟ್ಟೋದಲ್ಲ. ನಿಮಗೆ ಇಷ್ಟನೋ ಇಲ್ವೋ ಅದು ಬೇರೆ ಮಾತು. ಆದ್ರೆ ಇರೋದನ್ನ ಕೆಡೋದೇ ಹೊಸದನ್ನು ಕಟ್ಟೋದಿಕ್ಕೆ ಆಗೋದಿಲ್ಲ. ಚೆಕ್ ಮಾಡಿ ಮಾಡಿ ಕೇಸ್ ಹಾಕಿಸ್ಕೊಂಡ್ರು, ಮನೆ ಮೇಲೆ ಕಲ್ಲು ಹೊಡಿಸ್ಕೊಂಡ್ರು, ಹಾದಿ ಬೀದಿಗೆಲ್ಲ ಬಯಸ್ಕೊಂಡ್ರು. ಇದಕ್ಕೆಲ್ಲ ಮಾನಸಿಕವಾಗಿ ಸಿದ್ಧರಾಗಿದ್ರೋ ಏನೋ? ಹಿಂಗೆಲ್ಲ ಆದಾಗ ಏನ್ ಹೇಳ್ತಾ ಇದ್ರು ಗೊತ್ತಾ? ಭಾರತದ ದೇಶದಾಗ ಸಂಶೋಧಕ ಸಣ್ಣ ಸಣ್ಣ ಶಿಲುಬೆಗೆ ಇರ್ಬೇಕಾಗ್ತದ, ಅಗ್ನಿಕುಂಡ ಆಯ್ಬೇಕಾಗ್ತದ. ಕಾಲ ಕೆಳಗ ಕೆಲವು ಅಗ್ನಿಕುಂಡಗಳಿಗವ. ಕಾಲ ಕೆಳಗಿನ ಬೆಂಕಿಗಿಂತ ಕಣ್ಣು ಮುಂದಿನ ಬೆಳಕು ದೊಡ್ಡದು. ಇಲ್ಲಂದ್ರೆ 10-12 ಕ್ಷೇತ್ರದೊಳಗ ಅಷ್ಟೆಲ್ಲ ಬರೆಯಕ್ಕಾಗತ್ತ. ದೇಹ ಮನಸ್ಸು ಚಿಕ್ಕಮಟ್ಟಿಗೆ ಹಿಂದುಕೊಂಡು ದುಡಿಯೋರು ಎಷ್ಟು ಜನ ಸಿಗ್ತಾರ? ಒಂದ್ಸಲ ಬಹಳ ಹೊತ್ತಿನ ತನಕ ಡಿಪಾರ್ಟ್ಮೆಂಟ್ನ್ಯಾಗ ಕುತ್ಕೊಂಡಿದ್ರು. ನಾನು ಹೇಳಿದೆ, ಸರ್ ಮನೆಗೆ ಹೋಗ್ರಿ ಅಕ್ಕೋ ಕಾಯ್ತಿರ್ತಾರ ಅಂತ. ಅದಕ್ಕೆ ಅವ್ರಂದ್ರು, ನಾನು ಮೊದಲೇ ಹೇಳ್ತಿ ಬಿಟ್ಟು ನಾನು ಇಲ್ಲಿಗೂ ಹೋಗಂಗಿಲ್ಲ. ಸರ್ ನಿಮ್ಮ ಮೊದಲೇ ಹೇಳ್ತಿ? ಅದಕ್ಕೆ ಅವ್ರಂದ್ರು, ನನ್ನ ಮೊದಲೇ ಹೇಳ್ತಿ ಸಂಶೋಧನೆ. ನಾನು ಬಿಡಲಿಲ್ಲ, ಮತ್ತೆ ಕೇಳಿದೆ, ಸರ್ ಹಾಗಾದ್ರೆ ನಿಮ್ಮ ಎರಡನೇ ಹೆಂಡತಿ ಹತ್ರ ಹೋಗಲ್ಲ? ಅದಕ್ಕೆ ಅವ್ರು ದುಂಟತನದಿಂದ ಓಹೋ ನಾವು ಹೋಗಂಗಿಲ್ಲ, ಯಾಕಂದ್ರ ನನ್ನ ಎರಡನೇ ಹೆಂಡತಿನೂ ಸಂಶೋಧನೆ ಅಂತ ಹೇಳಿ ಬಾಯಿ ತುಂಬ ನಕ್ಕಿದ್ರು. ಸಂಶೋಧನೆ ಅಂತಂದ್ರ ಊಟಕ್ಕೆ ಹಾಕಿದಂಗೆ ಅಲ್ಲ ಅನ್ನೋದು ಬಹಳ ಫೇಮಸ್ ಆದ ಗಣೇಶನ. ಹೌದು, ಒಮ್ಮೆ ಯಾವುದೋ ಊರಿಗೆ ಹೋಗಿದ್ರಂತ. ಅಲ್ಲಿ ಒಬ್ಬ ಪ್ರೊಫೆಸರ್ ಸಿಕ್ಕರು. ಇವ್ರಿಗೆ ಗೊತ್ತಲ್ಲ ಮಾಮೂಲಿ ಮಾತಿನ ಹಾಗೆ. ಈಗ ಏನ್ ಮಾಡ್ತಿದ್ದಪ್ಪ ಅಂದ್ರಂತ ಅವ, ಸಾರ್ ದಿನ ಮುಂದಿನ ಸಂಜೆ ವಾಕಿಂಗ್ ಮಾಡ್ತಿದ್ರಿ ಸರ ಅನ್ನಂತ. ಆಯ್ತು ಶತಾಯಿಷ ಆಗ್ತಿತ್ತು ಅಂದ್ರು. ಸಾರ್ ನನಗೆ BP ಶುಗರ್ ಏನು ಇಲ್ರಿ ಅಂತ ಹೇಳ್ಕೊಂಡಂತ. ಅದಕ್ಕೆ ಅವರು, ಹೌದಪ್ಪ ನಿನಗ BP ಶುಗರ್ ಏನು ಬರಂಗಿಲ್ಲ, ಯಾಕಂದ್ರ ಗೂಟಿಗೆ ಹಾಕಿದ ಅಂಗಿ ಎಲ್ಲಾದ್ರೂ ಹರಿತಾವೇನು ಅಂತ ಕೇಳಿದ್ರು. ನೀನು ರಾತ್ರಿ ಬೆಳಗ್ಗೆ ಓದಿಯಲ್ಲ, ಅಸ್ತಮತಿ ಶಾಸನ ಅಂತ ಊರೂರು ತಿರುಗಾಡಿ ಏನು ಮಾಡಿಲ್ಲ ಅಂತಂದ್ರ ನೀ ಗೂಟಿಗೆ ಹಾಕಿದ ಅಂಗಿನ ಅಂತ ಬೈದು ಬಂದಿದ್ರಂತ. ಅಂದಿನಿಂದ ಇಂದಿನವರೆಗೂ ಸಂಶೋಧನೆ ಅಂತಂದ್ರ ಗೂಟಿಗೆ ಹಾಕಿದ ಅಂಗಿ ಅಲ್ಲ ಅಂತ ಬಹಳ ಕಡೆ ಹೇಳ್ತಾ ತಿರುಗಾಡೋರು. ಸಂಶೋಧನೆ ಒಳಗ ಜಿಜ್ಞಾಸು, ಆದ್ರ ಅವ್ಯವಹಾರಿಕ ಮನುಷ್ಯ. ನಿಜ ಹೇಳ್ರಿ, ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದನ್ನ ಮರ್ತು ಬಿಡ್ತಿದ್ರು. ಸರ್ ಇಷ್ಟು ಸರಿಯಾಗಿ ನೀವು ಸಂಶೋಧಕರು ಗಾಂಭೀರ್ಯದಲ್ಲಿರ್ಬೇಕು ಅಂದಿದೆ. ಅವ್ರು ಕೇಳಂಗಿಲ್ಲ, ಮನಸ್ಸಿನಾಗ ಬಂದಿದ್ದು ಮಾಡೇ ಬಿಡೋರು. ಏನ್ ಮಾಡೋದಪ್ಪ, ಕಣ್ಣಾಗ ನೀರ್ ಬರ್ತದ. ಹಿಂದಿನವರ ತ್ಯಾಗ ಶ್ರಮ ನೋಡಿದ್ರ ಗಂಟ್ಲು ಉಪ್ಪಿ ಬರ್ತದ. ನಾವು ಇವರ ಅಂತ ನೆನಪಿಸ್ಕೊಂಡ್ರ ದುಃಖ ಆಗ್ತದ, ನಾಚಿಕೆ ಆಗ್ತದ. ಆಡ್ತಾ ಇದ್ರು. ಒಮ್ಮೆ ಓದ್ತಕ್ಕಂಥ ನಮ್ಮ ಮಕ್ಕಳು ಎದ್ದು ಕಾರ್ಯಕ್ರಮ ಇನ್ನೂ ಶುರುವಾಗಿರಲಿಲ್ಲ. ಇವರು ಭಾಷಣ ಸಮಯ ಬಂತು. ಮಾತಾಡಕ್ ಹೋಗ್ಯಾರ, ಕಣ್ಣಿಗೆ ಏನ್ ಕಟ್ಲಿ ಅದು ಅನ್ನ ಮಾತಾಡಕ್ ಹೋಗ್ಯಾರ. ಮಾತಿಗೆ ಕೈಗೆ ತಾಳಿಲ್ಲ ಮಾಡಿಲ್ಲ, ಧ್ವನಿ ಪ್ರವರ್ಸಕ್ಕಾಗಲ್ಲ, ಗಂಟ್ಲು ಉಗುಳಕ್ಕಾಗಲ್ಲ. ಎದುರಿಗೆ ಕುಂದವರಿಗೆ ಸಂಶಯ ಬಂತು. ಅಷ್ಟಾಗ ಆಸ್ಪತ್ರೆಗೆ ಒಯ್ದು ತೋರಿಸಿದ್ರ ಮೈನರ್ ಸ್ಟ್ರೋಕ್ ಹೊಡೆದಿತ್ತು. ನನಗೆ ಏನಾಗಿದೆ ಅಂತ ಕೇಳಿದ್ರು. ನೀವು ಇನ್ಮೇಲೆ ಹುಷಾರಾಗಿರ್ಬೇಕು, ಮೈನರ್ ಸ್ಟ್ರೋಕ್ ಹೊಡೆದಿದೆ ಎಡಗೈಗೆ ಅಂದ್ರು ಡಾಕ್ಟರ್. ಅದಕ್ಕೆ
ಇಬ್ರು ಸಮಾಧಾನದಿಂದ ನಮಗೂ ವಯಸ್ಸಾಯ್ತು ಇವೆಲ್ಲ ಬರವ ಅಂತ ಮಗು ಬದಲಿಸಿದ್ರು. ಡಾಕ್ಟ್ರು ಹೋದ್ಮೇಲೆ ನನ್ನ ಹತ್ತಿರ ಕರೆದು ಇದು ಹೇಳಪ್ಪ, ಒಟ್ಟಲ್ಲಿ ಬರೋದು ಇಂಪಾರ್ಟೆಂಟ್, ಓದ್ಲಿಕ್ಕ ಬರ್ಲಿಕ್ಕ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಅವರ ಮೇಲೆ ಅರಳಿದ್ದ ಕಿರುನಗೆ ಕಂಡು ನನಗೆ ಶಾಕ್ ಆಗಿತ್ತು. ಈ ಮನುಷ್ಯ ಈ ಲೋಕದವಲ್ಲ ಬಿಡ್ರಿ. ತಾವೊಬ್ಬರಲ್ಲ, ನೂರಾರು ಜನರಿಗೆ ಬರ್ಲಿಕ್ಕತ್ತಿದ್ರು. ಇಲ್ಲಿ ಸಂಶೋಧನೆಗೆ ಅವಕಾಶ ಇದೆ ಅಂತ ವಿಷಯ ಸೂಚಿಸ್ತಾ ಇದ್ರು. ಯಾವ ಊರಿನ ಶಾಸನ, ಎಷ್ಟೇ ಸಾಲು, ಎಲ್ಲಿಗೆ ಹೋದ್ರ ವಿವರ ತಿಳಿತದ ಅನ್ನೋದು ಕಂಠಪಾಠ ಆಗಿತ್ತು. ಹಿಂಗೆಲ್ಲ ಬರ್ಕೊಂಡು ಬಂದ್ರ ಸರಿ ತಪ್ಪು ಎಲ್ಲ ಹೇಳ್ಕೊಡ್ತಾ ಇದ್ರು. ಅಲ್ಲ, ಇಷ್ಟೆಲ್ಲ ಮಾಡ್ಲಿಕ್ಕೆ ಸಮಯ ಏನಿತ್ತು ಅಂತ ಅವರ ಮಾತು ನೀವು ಕೇಳಿಲ್ಲ ಅನಿಸ್ತದ. ಸೋಮಾರಿಗೆ ಸಮಯದ ಅಭಾವ, ಕೆಲಸ ಮಾಡೋರಿಗೆಲ್ಲ ಯಾರು ಸೋಮಾರಿಗಳಾಗಿದ್ರು ಅವರೇ ವಿರೋಧಿಗಳಾಗಿದ್ರು. ಕೃತಿಗಳು ಸರಿ ಅರ್ಥ ಮಾಡ್ಕೊಂಡಿಲ್ಲ, ಈ ಶಿಷ್ಯರು ಸರಿ ಅರ್ಥ ಮಾಡ್ಕೊಂಡಿಲ್ಲ. ಎಲ್ಲ ಕಡೆನೂ ಇದ್ದಿದ್ದ. ವಿರೋಧಿಗಳು ಪೂರ್ವಗ್ರಹ ಪೀಡಿತರಾದರು, ಶಿಷ್ಯರು ಆರಾಧಕರಾದರು. ಸಂಶೋಧನೆ ಬೆಳಿಲಿಕ್ಕ ಈ ಎರಡು ಸ್ಥಿತಿಯ ಅಪಾಯಕಾರಿ. ಇದ್ರೊಳಗ ಅವ್ರು ತಪ್ಪೇನದ? ತಪ್ಪಿನ ಪ್ರಶ್ನೆ ಅಲ್ಲಲೇ ಇದು. ಒಂದು ಭಾಷೆಯೊಳಗಿನ ಸಂಶೋಧನೆ ದುರ್ಗತೆ. ಒಬ್ಬ ಸಂಶೋಧಕ ಅನೇಕ ರೀತಿ ಕೊಲೆ ಆಗ್ತಿರ್ತಾನ. ಸಹೋದ್ಯೋಗಿಗಳ ಅಸೂಯೆಯಲ್ಲಿ, ಸಹ ವಿದ್ವಾಂಸರ ಅಸಟೆಯಲ್ಲಿ, ದೊಡ್ಡರ ಕುತಂತ್ರದಲ್ಲಿ, ಶಿಷ್ಯರ ಆರಾಧನೆಯಲ್ಲಿ, ಹೊಸ ಪೀಳಿಗೆಯ ಅನಾಧಾರದಲ್ಲಿ. ಭೌತಿಕ ಕೊಲೆಗಳು, ಮಾನಸಿಕ ಕೊಲೆಗಳು, ನಾವೆಲ್ಲ ಕೊಲೆಗಾರರು. ಹೌದು, ಒಂದರ್ಥದಲ್ಲಿ ನಾವೆಲ್ಲ ಕೊಲೆಗಾರರು. ಇನ್ನೊಬ್ಬರ ಬರವಣಿಗೆಯ ಬಗ್ಗೆ ಅಸೂಯೆ ಪಡ್ತೀವಿ, ದ್ವೇಷ ಮಾಡ್ತೀವಿ, ಕೇಡು ಬೆಳಿತೀವಿ. ಈ ಕೇಡು ಬೆಳೆದು ಇನ್ನೊಬ್ಬರ ಕೊಲೆಯ ಆಸೆಯಲ್ಲಿ ಮಲಗಿರ್ತದ. ನನಗೊಂದೆರಡು ಸಲ ಹೀಗೆ ಆಗಿತ್ತು. ನಾವೆಲ್ಲ ಎಷ್ಟು ಹಿಬ್ಬಪಟ್ಟಿದ್ದೀವಿ. ಜೊತೆಗಿರುವವರ ಸಾವು ಕಣ್ಣಿಸ್ತೀವಿ. ನಿಜವಾಗಲೂ ಗಣಿಸಿದ್ರ ಕೋರಿಕೆಯ ದುಃಖ ಸೂಚಿಸ್ತೀವಿ. ಮನುಷ್ಯ ಎಂತ ಅಹಿಂಸೆಯ ಮುಖವಾಡದ ಹಿಂಸಟ ಪಶು. ಚಂದ್ರಲೋಕದ ವಾತಾವರಣ ತಿಳ್ಕೋಬಹುದು, ಆದ್ರೆ ಮನುಷ್ಯನೊಳಗಿನ ಮೃಗೀಯತೆ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಅವನು ಸಾಯದೇ ಇದ್ರ ನಮಗೆ ಭವಿಷ್ಯನೇ ಇಲ್ಲ ಅನ್ಕೋತೀವಿ. ನಮ್ಮ ಭವಿಷ್ಯ ಇನ್ನೊಬ್ಬರ ಸಾವಿನ ತಕ್ಕಡಿಯಲ್ಲಿ. ಎಂಥ ವಿಚಿತ್ರ ಕವಲುಗಳು, ಎಲ್ಲೇನು ಇರುವ ಕೊಲೆಗಾರರು ನಮ್ಮದೇ ಮನಸ್ಸಿನ ಅಭ್ಯರ್ಥಿ ರೂಪಗಳು. ಈ ನರಕದಿಂದ ಬಿಡುಗಡೆ ಇಲ್ಲೇನು? ಬಿಡುಗಡೆ ಇದ್ರು ಯಾರಿಗೊಂದು ಬೇಕಾಗಿಲ್ಲ. ಬಿಡುಗಡೆ ಇರೋದು ಬರೀ ಕತ್ತಿಕ ನಮ್ಮೊಳಗ ಮಾತ್ರ. ನಿಜ ಜೀವನದೊಳಗ ಬಿಡುಗಡೆ ಒಂದು ಕನಸು. ಇಲ್ಲ ಇಲ್ಲ, ಏನಾದ್ರೂ ಒಂದು ಬಿಡುಗಡೆ ಇಲ್ಲೇ ಇರ್ತದ. ಬಿಡುಗಡೆ ಅದ, ಆದ್ರೆ ಎಲ್ಲಿ, ಯಾವಾಗ, ಹೆಂಗನ್ನೋದು ಬಿಡಿಸ್ಲಿಕ್ಕೆ ಆಗ್ತಾ ಇರೋ ಒಂದು ಒಗಟು. ಇವರಿಗೆ ನಮ್ಮ ಪಾಡು ನಾಯಿ ಪಾಡು. ಮನುಷ್ಯರನ್ನ ಬೇಟೆಯಾಡೋ ಕಾಲ ಇದು. ಸಿದ್ಧಾಂತಗಳನ್ನ ಬೇಟೆಯಾಡೋ ಕಾಲ ಇದು. ಒಟ್ಟಿನಲ್ಲಿ ಬೇಟೆ ತಪ್ಪಿದ್ದಲ್ಲ, ಎಂದೆಂದೂ ಮುಗಿಯದ ಬೇಟೆ. ಇದು ಹಸಿದವರ ಬೇಟೆಯಲ್ಲ, ಹೊಟ್ಟೆ ತುಂಬಿದವರ ಬೇಟೆ. ಇದು ಮಾಡೋ ಅನಾಹುತ ಹೆಚ್ಚು ಭೀಕರವಾಗಿರ್ತದ. ನನ್ನ ಮನಸ್ಸಿನೊಳಗ ಒಬ್ಬ ನರ ಮನುಷ್ಯ ಬರ್ತಿರ್ತಾನ. ನೂರಾರು ಹಸ್ತಪ್ರತಿ ಹರಮಿಕೊಂಡ ಮನುಷ್ಯ, ಶಾಸನಗಳ ಗೊಂಡಾಟದೊಳಗ ಅಡ್ಡ ಆಡ್ತಾ ಇರೋ ಮನುಷ್ಯ, ದಟ್ಟವಾದ ಕಾಡಿನೊಳಗ ತುಗುಳುಗೊಂಡಿರೋ ಮನುಷ್ಯ, ಕಲ್ಲು ಮುಳಿನೊಳಗ ಅಲೆದಾಡ್ತಾ ಇರೋ ಮನುಷ್ಯ, ಸಮುದ್ರದ ಆಳ ಬಿಳಿದು ಉಸಿರುಗಟ್ಟಿ ಒದ್ದಾಡ್ತಾ ಇರೋ ಮನುಷ್ಯ, ಕೈ ಹಾಕಿ ಕೊಡುತ್ತಾ ಇರೋ ಮನುಷ್ಯ, ದುರ್ಗಮ ಸುರಂಗಗಳಲ್ಲಿ ಏಕಾಂಗಿಯಾಗಿ ಪಯಣಿಸ್ತಾ ಇರೋ ಅನಾಥ ಮನುಷ್ಯ.
ಇಂದ್ರಲೋಕದ ವಾತಾವರಣ ತಿರುಗಬಹುದು. ಆದರೆ ಮನುಷ್ಯನ ಮೃಗೀಯತೆ ಅರ್ಥ ಮಾಡ್ಕೊಳ್ಳೋದು ಮನುಷ್ಯನ ಮೃಗೀಯತೆ ಅರ್ಥ ಮಾಡ್ಕೊಳ್ಳೋದು ಅಂದಂಗ ನಿನಗೆ ಮದುವೆ ಆಗೈತೆ? ಇಲ್ಲ ಆಗಿಲ್ಲ. ಯಾಕಾಗಿ? ಯಾಕೆ ಕೇಳಕತ್ತೀರಿ? ಎಲ್ಲಾದ್ರೂ ಹೆಣ್ಣುಡುಕಿರಿ? ನನ್ನ ಹೆಣ್ಣನ್ನೇ ನಾವು ಹೋಗ್ಲಿಲ್ಲ, ಇನ್ನ ನಿನ್ನ ಸಲುವಾಗಿ ಇಲ್ಲಿಂದ ಹೋಗ್ಲಿ ಹೇಳ್ದೆ. ಕೆಲವು ಕರ್ತವ್ಯಗಳದಾವ, ಆಮೇಲೆ ಮದುವೆ ವಿಚಾರ. ಮದುವೆಗೂ ಕರ್ತವ್ಯಕ್ಕೂ ಸಂಬಂಧ ಇಲ್ಲ. ಅವ್ರು ಹೊಟ್ಟೆ ಬಟ್ಟೆ ಏನ್ ಮಾಡಿ ದುಡಿ, ಗಳಸು, ಶ್ರಮ ಪಡು, ದೇಶಕ್ಕಾಗಿ ದುಡಿತೀವಿ. ಮತ್ತೆ ನಾವೆಲ್ಲರೂ ಹೆಂಡತಿ ಮಕ್ಕಳಿಗೆ ದುಡ್ತೀವಿ ಅಂತ ಅನ್ಕೊಂಡು ಏನೋ ಎಲ್ಲರೂ ದೇಶಕ್ಕೆ ದುಡಿಯೋರು. ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ಆ ಮಾತು ಬೇರೆ. ಆದ್ರೆ ಕರ್ತವ್ಯದ ನಮ್ಮ ಹೇಳಿದ್ರೆ ನಾವು ಒಪ್ಪಂಗಿಲ್ಲ. ನನಗ ದೇಶ ಮುಖ್ಯ. ನನಗೂ ದೇಶ ಮುಖ್ಯ, ದೇಶದ ಜನ ಇನ್ನೂ ಮುಖ್ಯ. ನನ್ನ ರಕ್ತದಾಗೇನು ದೇಶಭಕ್ತಿ ನಿಮ್ಮಲ್ಲಿ ಇಲ್ಲ. ರಕ್ತದಾಗ ದೇಶಭಕ್ತಿ ಇರೋದಿಲ್ಲ, ಬೆವರಿನೊಳಗೆ ಇರ್ತದ. ಎಷ್ಟು ಬೆವರು ಅಷ್ಟು ದೊಡ್ಡ ದೇಶಭಕ್ತ ಆಗ್ತಿ. ಏನ್ ನೋಡ್ತಿದ್ದೀರಿ? ಎದುರಿನ ಮನೆಗೆ ಒಂದು ಮಗು ಇತ್ತು, ಸಣ್ಣ ಹುಡುಗಿ. ಅಜ್ಜ ಅಜ್ಜ ಅಂತ ಓಡಿ ಬರೋಳು. ಬಂದಾಗ ಗುಂಪಿ ತರೋಳು, ಅಡಿಗೆ ಮಾಡಕ್ಕೆ ಆದ ಸಾಮಾನು ತಗೊಂಡ್ಬರೋಳು. ಅವಳು ಅಡಿಗೆ ಮಾಡೋ ತನಕ ನಾನು ಗೊಂಬೆ ಎತ್ಕೊಂಡು ಕೊಡ್ಬೇಕು. ಅವಳು ಖಾಲಿ ತಾಟಿನೊಳಗ ಊಟ ನೀಡೋ ಹಂಗೆ ನಾಟಕ ಮಾಡೋದು. ನಾನು ಊಟ ಮಾಡೋ ಹಂಗೆ ನಾಟಕ ಮಾಡಬೇಕು. ನಾನು ಹೊಟ್ಟೆ ತುಂಬಿದವರಂಗ ಧರ್ಕಿ ಹೊಡೆದು ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಅಂತ ಹೊಗಳ್ಬೇಕು. ಮನೆಗ ನನ್ನ ಹೆಂಡತಿ ಕರೆದಿರ್ತಿದ್ದೆ, ನೋಡ ನೀನು ನಮ್ಮ ರಾಣಿಗಿಂತ ಒಂದು ದಿನ ಅಡುಗೆ ಮಾಡಲಿಲ್ಲ, ಏನು ಚಂದ ಅಡುಗೆ ಮಾಡಿಲ್ಲ ಅಂತ ಹೇಳ್ತಿದ್ದೆ. ನೀವು ಅವಳನ್ನು ನೋಡ್ಬೇಕು, ಎಷ್ಟು ಹಿಡಿ ಹಿಡಿ ಹಿಟ್ಟಿದ್ಲು ಅಂತ. ಖಾಲಿ ಕಾಟಿನೊಳಗ ಅಷ್ಟು ಸಂತೋಷದಿಂದ ನಾನು ಎಂದೂ ಊಟ ಮಾಡಿರಲಿಲ್ಲ. ನೀವು ಟಿವಿ ನೋಡೋದಿಲ್ಲ ಅನಿಸ್ತದ, ಹಾಳು ಧೂಳು ಕೂತದ. ಯಾಕೆ ನಾನು ಆರಾಮಾಗಿರೋದು ನನಗೆ ಬೇಕಾಗಿಲ್ಲೇನು? ನನ್ನ ಆರೋಗ್ಯ ಯಾಕೆ ಕೆಡಿಸ್ಕೊಳ್ಳಿ? ಸಾವಿರಾರು ವರ್ಷಗಳ ಹಿಂದಿನ ಚರಿತ್ರೆಯ ಕಸ ಗುಡಿಸ್ಲಿಕ್ಕೊಂಡಿರಿ. ಇದ್ಯಾವ ಮಹಾಕಸ? ಇತ್ತೀಚೆಗೆ ಸಮಾಜದಲ್ಲಿ ರಾಜಕೀಯ ಧಾರ್ಮಿಕ ಧ್ರುವೀಯರಿಂದಾಗಿ ಕೃತಕ ಬದಲಾವಣೆಗಳು ಸಂಭವಿಸುತ್ತಲಿವೆ. ಇವರು ಸುಳ್ಳು ಇತಿಹಾಸದ ಮೂಲಕ ವರ್ತಮಾನದಲ್ಲಿ ಹುಟ್ಟು ಹಾಕುತ್ತಿರುವ ಶೋಷಣೆಯನ್ನು ಹತ್ತಿಕ್ಕಲು ನಿಜ ಇತಿಹಾಸವನ್ನು ಶೋಧಿಸಿಕೊಳ್ಳುವುದು ಸಂಶೋಧಕನ ಕರ್ತವ್ಯವಾಗಿದೆ. ಅಂದರೆ ಸಂಶೋಧನೆ ಎಂಬುದು ಸುಳ್ಳು ಇತಿಹಾಸವನ್ನು ಮುಂದು ಮಾಡಿ ವರ್ತಮಾನವನ್ನು ದುರುಪಯೋಗಪಡಿಸಿಕೊಳ್ಳುವುದರೊಂದಿಗೆ ನಡೆಸುವ ಹೋರಾಟವಾಗಿದೆ. ಇವು ನಿಮ್ಮದೇ ಮಾತು. ಹೀಗಾಗಿ ಇಲ್ಲಿನ ವರ್ತಮಾನದ ಆಸಕ್ತಿಗಳು ಚರಿತ್ರೆಯ ಸತ್ಯವನ್ನು ಹುಡುಕೋದಕ್ಕೆ ಒತ್ತಾಯಿಸಿದ್ದಾರೆ. ಇದರ ಫಲವಾಗಿ ಇಲ್ಲಿಯ ಲೇಖನಗಳು ಹುಟ್ಕೊಂಡಿವೆ. ಈಗ ಪೂರ್ಣ ಆಯ್ತು ನೋಡು. ಚುರುಕದೆ ನೀನು ಎರಡು ಪದ ಇಟ್ಕೊಂಡು ಬರೋಬ್ಬರಿ 30 ವರ್ಷ ಜಗಳ ಆಡಿದ್ರು. ಇನ್ನೊಂದು 20 ವರ್ಷ ಜಗಳ ಆಡಿದ್ರ ನೀವು ಜಗಳದ ಸುವರ್ಣ ಮಹೋತ್ಸವ ಮಾಡಬಹುದಿತ್ತು. ಬರೀ 2 ಪದ ಅಲ್ಲ, 2 ಬದುಕಿನ ಕ್ರಮ. ಅವ್ರು ಕೂಡ ನಾನು ಜಗಳ ಆಡೋನೆ. ಯಾಕಂದ್ರ ಅವ್ರು ಓದ್ಕೊಂಡಾರ, ಗುಡಿ ಗುಂಡಾರ ಅಂತ ಅಡ್ಡಾಡ್ಯಾರ. ಅವರ ಪರಿಶ್ರಮದ ಬಗ್ಗೆ ನನಗೆ ಬಹಳ ಗೌರವದ. ಆದ್ರ ಅವರ ನಿಲುವು ಸರಿ ಇಲ್ಲ. ಅವರ ನಂಬಿಕೆಗಳೇ ಬೇರೆ, ನನ್ನ ಗಮ್ಯ ಸ್ಥಾನದೇ ಬೇರೆ. ಅವರಿಗೆ ಕೊಡಕದನ್ನ ಬರೀಲಿಕ್ಕ ಸಂಪೂರ್ಣ ಸ್ವಾತಂತ್ರ್ಯ ಇರೋ ಹಂಗೆ ಹೊಣೆಗಾರಿಕೆನೂ ಇರಬೇಕಾಗ್ತದೆ. ಸ್ವಾತಂತ್ರ್ಯ ಮತ್ತು ಹೊಣೆಗಾರಿಕೆ ಒಟ್ಟಿಗೆ ಹೋಗೋದಿಲ್ಲ. ಇಲ್ಲ, ಒಟ್ಟಿಗೆ ಹೋಗ್ಬೇಕು ಅಂತೇನಿಲ್ಲ. ಕೆಲವರಿಗೆ ವಿದ್ವತ್ತು, ಪಾಂಡಿತ್ಯ ಎಲ್ಲ ಇರ್ತದೆ, ಆಗ ಹೊಣೆಗಾರಿಕೆ ಇರೋದಿಲ್ಲ. ಇನ್ನು ಕೆಲವರಿಗೆ ಪಾಂಡಿತ್ಯನೂ ಇರೋದಿಲ್ಲ, ಹೊಣೆಗಾರಿಕೆನೂ ಇರೋದಿಲ್ಲ. ಪಾಂಡಿತ್ಯ ಮತ್ತು ಹೊಣೆಗಾರಿಕೆ ವಹಿಸಿದ ಕೆಲಸ ನಿಷ್ಠೆಯಿಂದ ಮಾಡೋದು ಹೊಣೆಗಾರಿಕೆ ಅಲ್ಲೇನು? ಅಷ್ಟೇ ಅಲ್ಲ, ಆ ಕೆಲಸದೊಳಗೆ ಎಷ್ಟರ ಮಟ್ಟಿಗಿನ ನ್ಯಾಯ ಅದ ಅನ್ನೋದು ಯೋಚಿಸ್ಬೇಕು. ಯಾರ ಹಿತದಲ್ಲಿ
ದೃಷ್ಟಿ ವಿಶಾಲ ಆಗ್ತವ ಅನ್ನೋದನ್ನ ಗಮನದಲ್ಲಿಟ್ಕೋಬೇಕು. ನೈತಿಕ ಚೌಕಟ್ಟು ಯಾವ ಮಟ್ಟದ್ದು ಅಂತ ತಿಳ್ಕೋಬೇಕು. ಆವಾಗ ಕೆಲಸಕ್ಕೂ ಹೊಣೆಗಾರಿಕೆಗೂ ಒಂದು ಸಂಬಂಧ ಏರ್ಪಡ್ತದ. ಇಲ್ಲ ಅಂದ್ರೆ ಏನಾಗ್ತದ? ಯಾವ ಜೀತ ಮಾಡ್ದಂಗೆ ಇರ್ತದ. ನಿಮಗೂ ಬೇಕಾದ ಆಕಾರ ನೀವು ಹುಡ್ಕೊಳ್ತೀರಿ, ಅವ್ರಿಗೆ ಬೇಕಾದ ಆಕಾರ ಅವ್ರು ಹುಡ್ಕೊಳ್ತಾರ. ಇದರಲ್ಲಿ ಜೀತದ ಪ್ರಶ್ನೆ ಎಲ್ಲಿಂದ ಬರ್ತದ? ಎಷ್ಟೋ ಸಲ ನಾವು ಯಾವುದೋ ಕೈಯೊಳಗಿನ ಗೊಂಬೆ ಹಾಕಿಬಿಟ್ಟಿರ್ತೀವಿ, ಯಾವುದೋ ಪರಿಸ್ಥಿತಿಯ ಗೊಂಬೆ ಹಾಕಿಬಿಟ್ಟಿರ್ತೀವಿ, ಅರ್ಥವಾದ ಸಿದ್ಧಾಂತದ ಗೊಂಬೆ ಹಾಕಿರ್ತೀವಿ. ಆಟಕ್ಕ ನಾವ ಕೂತು ಕಾಯಿ ಮಾತ್ರ ಬೇರೆಯವರು ಆಡಿಸ್ತಾನೆ ಇರ್ತಾರ. ಇದ್ರ ಬಗ್ಗೆ ಎಚ್ಚರ ಇಲ್ಲ ಅಂತಂದ್ರೆ ಬರೆದಿದ್ದು ಓದಿದ್ದು ಎಲ್ಲ ವ್ಯರ್ಥ, ಸಮಾಜಕ್ಕೆ ಮೋಸ. ನೀವು ಕೂಡ ಪರಿಸ್ಥಿತಿಯ ಗೊಂಬೆ ಆಗಿರ್ಬೋದಲ್ಲ, ನಿಮಗೂ ಅವ್ರಿಗೆ ಏನು ವ್ಯತ್ಯಾಸ? ಭೂತಕಾಲದ ಭವ್ಯತೆ ಅವರ ಕಣ್ಣೊಳಗೆ, ವರ್ತಮಾನದ ಸಂಕಟ ನನ್ನ ಕಣ್ಣೊಳಗದ. ಚರಿತ್ರೆಯ ಸೇಡು ತೀರಿಸಿಕೊಳ್ಳೋ ಅಪೇಕ್ಷೆ ಅವರಿಗದ. ವರ್ತಮಾನದ ಸಂಕಟಕ್ಕ ಚರಿತ್ರೆಯೊಳಗಿರೋ ಕಾರಣ ಹುಡುಕುವುದು ನನ್ನ ಹಂಬಲ. ಅವರ ಕಣ್ಣೊಳಗ ಇವತ್ತಿನ ದಿನ ಮಾತ್ರ, ನನ್ನ ಕಣ್ಣೊಳಗ ನಾಳಿನ ದಿನ ಹೋದ. ಎಷ್ಟು ಕಾವ್ಯಾತ್ಮಕವಾಗಿ ಹೇಳ್ತೀರಿ. ನೀವು ಮಾತ್ರ ಚಲನಶೀಲ ಸಂಶೋಧಕರು, ಉಳಿದವರು ಸ್ಥಗಿತ ಸಂಶೋಧಕರು. ಇದು ನಂದೇ ಮಾತು. ಯಾರು ಗತಕಾಲಕ್ಕೆ ಮಾತ್ರ ಸೀಮಿತ ಆಗಿರ್ತಾರೋ, ಗತಕಾಲವನ್ನು ಮಾತ್ರ ಸ್ಪಷ್ಟಪಡಿಸ್ತಾರೋ ಅವರು ಸ್ಥಗಿತ ಸಂಶೋಧಕರು. ಗತಕಾಲವನ್ನು ಸ್ಪಷ್ಟಪಡಿಸುವುದರ ಜೊತೆಗೆ ವರ್ತಮಾನದ ಮೇಲೆ ಯಾರು ಪ್ರಭಾವ ಮಾಡ್ತಾರೋ ಅವರು ಚಲನಶೀಲ ಸಂಶೋಧಕರು. ಜನರು ತಮ್ಮದೇ ಸರಿ ಅಂತ ವಾದ ಮಾಡ್ತಾರೆ. ನೀವು ಕೂಡ ಇದಕ್ಕೆ ಕೊಡ್ತಾರಲ್ಲ. ಅಲ್ಲ, ನಾವಿಬ್ರು ಇನ್ನೂ ಎಷ್ಟು ದಿನ ಅಂತ ಜಗಳಾಡೋಣ? ನೀವೆಲ್ಲ ಅದಿರಲ್ಲ, ಯಾವುದು ಸರಿ ಯಾವುದು ತಪ್ಪು ನಿರ್ಧರಿಸ್ರಿ. ಮುಂದಿನ ಪೀಳಿಗೆ ಎಲ್ಲವನ್ನೂ ತೂಗ್ತದ. ಸರಿ ಇದ್ರೆ ತಗೊಳ್ತದ, ಇಲ್ಲಾಂದ್ರ ಮೂಲೆಯೊಳಗೆ ಎಸೆದು ಬಿಡ್ತದ. ಹಾಗಾದ್ರೆ ಇಲ್ಲಿ ನಡೆದಿದ್ದು ಸುಳ್ಳೇನು? ಇದನ್ನೆಲ್ಲ ಯಾಕೆ ಕೇಳಲಿಲ್ಲ? ದೇವಾಲಯಗಳೆಲ್ಲ ಮಸೀದಿಗಳಾಗ್ಯವ, ಮಸೀದಿಗಳೆಲ್ಲ ದೇವರ ಅವಶೇಷಗಳದವ. ತಾಳು ಮನೆಯ ತಾಳು. ಈ ದೇವಸ್ಥಾನಗಳೇನದಾವಲ್ಲ ಅದರ ಕೆಳಗೆ ಹೋಗು. ಜೈನರ ಅವಶೇಷಗಳದವ, ಇನ್ನೂ ಕೆಳಗೆ ಹೋಗು. ಬೌದ್ಧರ ಅವಶೇಷಗಳದವ. ಚರಿತ್ರೆಯ ವಾಸ್ತವ. ಹಾಗಾದ್ರೆ ನನ್ನ ದೇವರನ್ನೇ ಎಲ್ಲಿ ಹೋಗ್ಬೇಡಿ. ಈಗ ಎಲ್ಲಿ ಅದಾನ ಅಂತ ತಿಳ್ಕೊಂಡಿಯಲ್ಲ, ಅಲ್ಲಿ ಬಿಟ್ಟು ಬೇರೆ ಕಡೆಗೆ ಹೋಗಿ ಹುಡುಕು. ಸಾಧ್ಯ ಆದ ನಿನ್ನೊಳಗೇ ಹುಡುಕು. ಇಲ್ಲಾಂದ್ರ ನನ್ನ ಮನೆಗೆ ಬರೋ ಅಲ್ಲಿ ದಾರೆಗೆ ಮೂಲೆಗ ಒಬ್ಬ ಚಪ್ಪಲಿ ಹೊಡಿತ ಕೂತಾನಲ್ಲ, ಅವನ ಕಾಯಕದೊಳಗ ಹುಡುಕು. ಅಲ್ಲೂ ಸಿಗಲಿಲ್ಲ ಅಂದ್ರ ನಿನಗೆ ಅವ ಎಲ್ಲೂ ಸಿಗೋದಿಲ್ಲ. ಇಲ್ಲ ಇಲ್ಲ, ನನ್ನ ದೇವರು ಬೇಕು, ನನ್ನ ದೇವರು ಬೇಕು. ಅಲ್ಲೂ ಮಾರಾಯ, ಕರೆ ಬಂದ ದೇವ್ರ ಸಿಕ್ಕಾಬಿಟ್ಬೇಕು. ಏನ್ ಮಾಡುವ? ತನಗೊಳಗ ದೇವರು ಇದ್ದಾನ, ತಳದೊಳಗ ಅಲ್ಲೇ ಹೋಗ್ತೀನಿ. ದೇವರೇ, ಓ ನನ್ನ ದೇವರೇ, ಎಲ್ಲ ಅವಮಾನಿತನಾದ ನನ್ನ ದೇವರೇ. ತಳದೊಳಗ ಹುಡುಕು, ಕೂಗು, ಇನ್ನೂ ಜೋರಾಗಿ ಕೂಗು. ತಳದೊಳಗ ಹುಡುಕು, ಇನ್ನೂ ಕೆಳಗೆ ಹೋಗು. ಕೈಗೊಂದಿಷ್ಟು ಮೂಳೆ ಸಿಗ್ತಾವ, ಕೈಗೊಂದಿಷ್ಟು ರಕ್ತ ಆಡ್ಕೋತದ, ತಲೆ ಮೂಳೆ ಸಿಗ್ತಾವ, ಹಲ್ಲಿಗಿಂದು ಕಿಸಿತಾವ. ಅವುಗಳ ನಗುವಿಗೆ ನೀನು ಕುಸಿದು ಹೋಗ್ತಿ. ಅವುಗಳ ಪ್ರಶ್ನೆಗಳಿಗೆ ಯಾರ ಹತ್ರನೂ ಉತ್ತರ ಇಲ್ಲ.
ಆ ಅವಶೇಷದಲ್ಲಿ ಅಯ್ಯೋ ನನ್ನ ವೀರಪುತ್ರ, ನಾವು ಇರುವುದು ಅವಶೇಷಗಳ ಮೇಲೆ, ಇನ್ನೊಬ್ಬರ ಅವಶೇಷಗಳ ಮೇಲೆ ಎಷ್ಟು ದಿನ ಅಂತ ಹೇಳೋಣ. ಕಾಲ ಗತಿಸಿದಂತೆ ನಾವು ಅವಶೇಷಗಳಾದವು. ಪಾಪ, ನಮ್ಮ ಅವಶೇಷಗಳ ಮೇಲೆ ಇರುವವರು ಅವಶೇಷಗಳಾದರು. ಕಾಲ ಎಲ್ಲರನ್ನೂ ಒಂದಲ್ಲ ಒಂದು ದಿನ ಅವಶೇಷಗಳಾಗಿಸುವುದು. ಬೇಜಾರಿಲ್ಲ ವೀರಪುತ್ರ, ಭಕ್ತರು ನಾವೆಲ್ಲ ಎಂದರು ಬಿಡಬೇಕಲ್ಲ. ಅವಶೇಷಗಳ ಅಡಿಯಿಂದ ಎತ್ತಿಕೊಂಡು ಬಂದು ಈಗ ಅಪ್ಪ ಮಂಗಲಗಳಲ್ಲಿ ಕೂಡಿಸಿದ್ದಾರೆ. ಮಳೆ, ಗಾಳಿ, ಬಿಸಿಲು, ಚಳಿಗೆ ತಾವೊದ್ದಾಡಿದರೂ ನಮ್ಮನ್ನ ಬೆಚ್ಚಗಿಟ್ಟಿದ್ದಾರೆ. ಅವರನ್ನ ತೀರಿಸಲಾಗಲಿಲ್ಲ. ಅವರನ್ನ ತೀರಿಸಲಾಗದು. ನಮಗೆ ಎಚ್ಚರಿಕೆಯಾಗುವಂತೆ ನಮ್ಮ ವೀರಸುಗಳು ಮೊದಲಾಗಿ 100 ಕೋಟಿ ಸುರಿದಿರುವರಿ, ದಿನಕ್ಕೊಂದು ಕಥೆ ಹೇಳಿದಿರುವರಿ. ಯಾವುದೇ ಟಿವಿ ಚಾನಲ್ ಹಚ್ಚಿದ್ರು ನಮ್ಮದೇ ಗುಣಗಾನ. ಸಪ್ತ ಸಮುದ್ರ ದಾಟಿ ನಮ್ಮ ಕೀರ್ತಿಯನ್ನ ಹರಡಿರುವರಿ. ಮಹಾನುಭಾವರ ಅಮೃತಾಸ್ಪದಿಂದ ಕಳಶಾರೋಹಣ ಮಾಡಿಸಿರುವರಿ. ಭಕ್ತಿಯಿಂದ ವಿದೇಶಿಗಳಿಗೂ ಬಂದಿದ್ದೀವಿ. ಅಲ್ಲಿ ಅರೆಬತ್ತಲೆಯಲ್ಲಿ ನಿಲ್ಲಿಸಿದ್ರೆ ಹೇಗೆ? ತುಂಬಾ ಚಳಿ. ಇಷ್ಟೆಲ್ಲ ವಿದ್ಯೆ ಪಡೆದು ಅಲ್ಲಿಗೆ ಹೋಗಿ ಲೋಕೋದ್ಧಾರ ಮಾಡಿರೆಂದು ಕಾಯುತ್ತಿದ್ದೆವು. ನೀವು ಅಲ್ಲಿಯೂ ಜಾತಿಗೊಂದು ಗುಡಿ ಕಟ್ಟಿ ನಮ್ಮ ಸಂಕೀರ್ತನೆಯಲ್ಲಿ ತೊಡಗಿರುವುದನ್ನು ಕಂಡರೆ ಆನಂದ ಬಾಷ್ಪಗಳಿಗೆ ಇಲ್ಲದಂತಾಗಿದೆ. ಮುಖ ಖಾಲಿ, ಖಾಲಿ ಮುಖ. ಏನು ಮಾಡುದು ವೀರಪುತ್ರ? ಕಣ್ಣು, ಕಿವಿ, ಮೂಗು, ಜೊತೆಗೆ ಮೆದುಳು ಎಲ್ಲವನ್ನು ಕಳೆದುಕೊಂಡಿದ್ದೇವೆ ವೀರಭತ್ತ. ಚುರುಕಾದ ನಾಲಿಗೆಯಿಂದ ಮಾತ್ರ ಉಳಿದು ಬಿಟ್ಟಿದೆ. ಎಲ್ಲ ಇಂದ್ರಿಯಗಳು ಹಿಗ್ಗಿ ಹೋಗಿ ನಾಲಿಗೆಯೊಂದು ಮಾತ್ರ ಉಳಿದು ಬಿಟ್ಟಿದೆ. ಸುಳ್ಳು ಸುಳ್ಳು ಹೇಳ್ತಿದ್ದೀನಿ. ವೀರಪುತ್ರನ ಮಾತು ಕೇಳಿಸಿಕೊಳ್ಳಲಾರದಷ್ಟು ಕಿವುಡುತನ ಬಂದಿರುವುದು. ಸ್ವಲ್ಪ ಅಂದವಾಗಿದೆ ಅಷ್ಟೇ. ನಿಮ್ಮ ಮೈ ಮೇಲಿನ ಬಟ್ಟೆ ಅಯ್ಯೋ, ಮತ್ತೆ ಮತ್ತೆ ವಿವಸ್ತ್ರಗೊಳಿಸುವುದರಿಂದ ಬಟ್ಟೆಯ ಗುಣವೇ ಬೇಡವೆಂದು ವ್ಯರ್ಥವಾಗಿದ್ದೇವೆ ವೀರಪುತ್ರ. ನಿಮ್ಮ ಆಭರಣಗಳು ಏನು ವೀರಪುತ್ರ, ಆಭರಣಗಳನ್ನು ಒಯ್ದು ವಿಶ್ವ ಬ್ಯಾಂಕಿನಲ್ಲಿ ಒತ್ತೆ ಇಟ್ಟು ಬಂದಿರಲ್ಲವೇ? ನಿಮ್ಮ ಆಯುಧಗಳು ಅಯ್ಯೋ, ನಿಮ್ಮಂತ ಆಯುಧಗಳನ್ನೆಲ್ಲ ಕಿತ್ತುಕೊಂಡು ಹೋಗಿರಲ್ಲವೇ? ನೀವು ದೇವರು, ಅವರನ್ನು ಯಾವ ತಡೆಯಿಲ್ಲ. ಅವರನ್ನು ತಡೆಯುವುದು ಹೇಗೆ? ನಮಗಿಂತಲೂ ನಮ್ಮ ಭಕ್ತರು ಹೆಚ್ಚು ಬಲಶಾಲಿಗಳು. ಇರುವುದೇ ಕಷ್ಟ. ಅವರು ಕೂಡಂದಲ್ಲಿ ಕೂಡಬೇಕು, ನಿಲ್ಲಂದಲ್ಲಿ ನಿಲ್ಲಬೇಕು, ಹೊರಗೋದಲ್ಲಿ ಬರಬೇಕು. ಓಡಾದ್ರೆ ಓಡಬೇಕು. ಮೆರವಣಿಗೆಯಲ್ಲಿ ಕರೆದುಕೊಂಡು ಬಂದಾಗ ಬಿಸಿಲಲ್ಲಿ ಅಲೆಯಬೇಕು. ನೀರಿನಲ್ಲಿ ಎಸೆದಾಗ ಜಪ್ಪಿಗೆ ತಿನ್ನಬೇಕು. ಬೆಂಕಿಯಲ್ಲಿ ದೂಕಿದಾಗ ಸುಟ್ಕೊಂಡು ಸಾಯ್ಬೇಕು. ಸಾಕು ನಿಲ್ಲಿಸ್ರಿ. ಈ ಭಯಾನಕ ವಿವರ ನಿಲ್ಲಿಸ್ರಿ. ಆದರೂ ವೀರಭದ್ರರ ಬಗ್ಗೆ ಸಿಕ್ಕಿಲ್ಲ. ನಿಮ್ಮ ಜಾಣತನದ ಬಗ್ಗೆ ಹೆಮ್ಮೆ ಇದೆ. ಆಯುಧಗಳ ತುತ್ತು ಹಿಡಿಯಬಾರದೆಂದು ಮೇಲಿಂದ ಮೇಲೆ ಸಾರಿ ಹಿಡಿದಿರಿ. ಹಳೇದಾಯಿತು ಎಂದು ಹೊಸ ಆಯುಧವನ್ನು ಕೊಂಡಿರಿ. ನಾವು ಒಂದು ಬಾರಿ ಒಂದು ಆಯುಧವನ್ನು ಇಟ್ಟುಕೊಂಡಿದ್ದೆವು. ಅದು ಒಬ್ಬರನ್ನೇ ಕೊಚ್ಚಿ ಹಾಕಲು, ಅದು ಆತ್ಮರಕ್ಷಣೆಗಾಗಿ. ನೀವು ಕ್ಷಣಾರ್ಧದಲ್ಲಿ 100 ಮಂದಿಯನ್ನು ಕೊಲ್ಲುವ ಆಯುಧವನ್ನು ಸೃಷ್ಟಿಸಿದಿರಿ. ಇಡೀ ಜಗತ್ತೇ ನಾಶ ಆಗುವ ಹಾಗೆ ಬಾಂಬನ್ನು ಕಂಡುಹಿಡಿದವರಿ. ನಿಮ್ಮ ಭಕ್ತಿಗೆ ಏನೆಂದು ಹೇಳುವುದು? ಧನ್ಯರಾದವು, ನಾವು ಧನ್ಯರಾದವು. ನನ್ನನ್ನ ಕೆರಳಿಸಬೇಡ್ರಿ. ಸಂಖ್ಯೆ ಬಲ್ಲ ವೀರಪುತ್ರ, ನಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಸುರಕ್ಷಿತವಾಗಿದೆ ಎಂಬ ಸಮಾಧಾನ. ಒಂದು ವಿಷಾದ ಮಾತ್ರ ನಮ್ಮಲ್ಲಿ ಉಳಿದು ಬಿಟ್ಟಿದೆ. ವಿಷಾದ? ಏನದು ವಿಷಾದ? ದೇವರಿಗೆ ಎಂಥ ವಿಷಾದ! ನೀವು ನಮ್ಮನ್ನು ಉಳಿಸಿದಂತೆ ನಾವು ನಿಮ್ಮನ್ನು ಉಳಿಸಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂಬ ಕೊರಗೂ ಇಲ್ಲ. ಇಲ್ಲ, ನೀವಿರೋದ್ರಿಂದ ಇಲ್ಲಿ ಎಲ್ಲವೂ ನೆಮ್ಮದಿಯಿಂದ ಇದೆ. ಇಲ್ಲ ವೀರಪುತ್ರ, ಇಲ್ಲ. ಅದು ನಿನ್ನ ಉದಾರತೆ. ನಮ್ಮ ನಿಷ್ಠೆಯನ್ನು ಅದೆಷ್ಟು ಪ್ರೀತಿಯಿಂದ ಗೌರವಿಸಿದೆ. ನಾವು ಏನು ಮಾಡದಿದ್ದರೂ ಎಲ್ಲವೂ ನಿಮ್ಮದೇ ಅಂತ ಗೌರವಿಸಿದೆ. ಈಗ ಮಾತಾಡಿ ಲಜ್ಜೆ ಪಡಿಸಬೇಡ. ನಾಚಿಕೆಯಿಂದ
ಪೌರುಷ ಹೋದ ಭಕ್ತರ ಪೌರುಷಕ್ಕೆ ಧಕ್ಕೆ ಬರ್ತದ. ನಾವು ಕೇಳಿದ ದೇವರು ನೀವಲ್ಲ, ನನ್ನ ಕಲ್ಪನೆಯ ದೇವರು ನೀವಲ್ಲ. ಶತ್ರುಗಳ ಸಂಹಾರಕರು, ಬಗೆ ಬಗೆಯ ಶಸ್ತ್ರ ಸಾಧಕರು, ದೈವೀ ಶಕ್ತಿ ಉಳ್ಳವರು. ನಿಜ ಹೇಳಿ ನೀವೆಲ್ಲ ಯಾರು? ಅಯ್ಯೋ ಪುತ್ರ, ಸತ್ಯ ಹೇಳಿದ್ರು ನಂಬುತ್ತಿಲ್ಲ. ಸುಳ್ಳನ್ನೇ ನಂಬಿ ನಂಬಿ ಮನಸ್ಸು ಸತ್ಯ ಗ್ರಹಿಸುವ ಶಕ್ತಿ ಕಳೆದುಕೊಂಡಿದೆ. ನಾವು ದೇವರೇ, ಆದರೆ ನಮ್ಮ ನಿಜಕ್ಕೂ ಅಸಹಾಯಕರಾಗಿದ್ದೇವೆ, ಲಜ್ಜೆಗೊಳಗಾಗಿದ್ದೇವೆ. ಇಂಥ ಮಾದರಿ ಮತ್ತು ಮತ್ತೆ ದುರ್ಬಲ ಮಾಡಬೇಡ್ರಿ. ನಿಮ್ಮ ಭಕ್ತರ ಶೌರ್ಯಕ್ಕ ಕನಕ ತರಬೇಡ್ರಿ. ಹಾಗಾದರೆ ಒಂದು ಕೆಲಸ ಮಾಡು, ಈ ಅಸಹಾಯಕತೆ ಲಜ್ಜೆಯಿಂದ ಬಿಡುಗಡೆ ಬೇಕು. ನಮ್ಮನ್ನು ಬಿಡುಗಡೆಗೊಳಿಸು. ನಮ್ಮನ್ನು ಬಿಡುಗಡೆಗೊಳಿಸು. ಬಿಡುಗಡೆ? ದೇವರಿಗೆ ಬಿಡುಗಡೆ? ಹೌದು, ಬಿಡುಗಡೆ. ನೀನು ಕೊಲ್ಲುವುದರ ಮೂಲಕ ಈ ಬಿಡುಗಡೆ ಸಾಧ್ಯ. ನಮ್ಮನ್ನು ಕೊಂದು ಬಿಡುವಿರ ಭಕ್ತ, ಕೊಂದು ಬಿಡು. ಸಾಧ್ಯವಿಲ್ಲ. ನಿಮ್ಮನ್ನು ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ. ಹಾಗಬೇಡ, ಸಾಧ್ಯವಿದೆ, ಕೊಲ್ಲಲು ಸಾಧ್ಯವಿದೆ. ಮನುಷ್ಯರನ್ನೇ ಕೊಲ್ಲಬಹುದಾದರೆ ನಮ್ಮನ್ನು ಕೊಲ್ಲಬಹುದು ವೀರಭಕ್ತ. ಇಲ್ಲ, ನಿಮ್ಮನ್ನು ಕೊಲ್ಲಬಲ್ಲಂತ ಆಯುಧ ನನ್ನ ಬಳಿ ಇಲ್ಲ. ನೇರಾಟಗಳು ಇಲ್ಲ. ಮನುಷ್ಯರನ್ನು ಕೊಲ್ಲಲು ಬಳಸುವಾದರೆ ಸಾಕು. ಅಂಥ ಆಯುಧ ಯಾವುದು ನನ್ನ ಬಳಿ ಇಲ್ಲ. ನಿನ್ನ ಬೆನ್ನೊಳಗಡೆ ಅಡಗಿಸಿಟ್ಟುಕೊಂಡ ಆಯುಧವನ್ನು ಕಣ್ಣಿಗೆ ಕಂಡಿದೆ. ಆಯುಧವನ್ನು ಕಣ್ಣಿಗೆ ಕಂಡಿದೆ. ಹೆಂಗ್ ಗೊತ್ತಾಯ್ತು? ನನ್ನ ಬಳಿ ಆಯುಧ ಎಂದು ಹೆಂಗ್ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು? ನನ್ನ ಬಳಿ ಆಯುಧ ಇರುವುದು ಹೆಂಗ್ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು? ಆವಾಗಿಂದ ಇಲ್ಲೇ ಇದ್ದೀರೇನು? ಹೌದು, ಇಲ್ಲೇ ಇದ್ದೀನಿ. ಯಾರು ಬಂದಿದ್ರು? ಯಾರು ಬಂದಿದ್ರು? ಯಾರು ಬಂದಿಲ್ಲ, ನನಗೆ ನಿನಗೆ ಬಿಟ್ಟು ಇಲ್ಲಿ ಯಾರು ಬಂದಿಲ್ಲ. ನಿಜ ಹೇಳಿದ್ರೆ ಯಾರು ಬಂದಿದ್ರು? ಹೌದು ಹೌದು, ದೇವರು ಬಂದಿದ್ರು. ಎಲ್ಲಿ ನಮ್ಮ ಭಕ್ತ, ಎಲ್ಲಿ ನಮ್ಮ ಭಕ್ತ, ವೀರ ಭಕ್ತ ಅಂತ ಹುಡುಕೊಂಡು ಬಂದಿದ್ರು. ಅವರನ್ನ ಯಾಕೆ ಕರೀಲಿಲ್ಲ? ದೇವರು ಮತ್ತು ಭಕ್ತರ ನಡುವೆ ನಂದೇನು ಕೆಲಸ? ಭಕ್ತ ಮತ್ತು ದೇವರ ನಡುವೆ ಮೀಡಿಯೇಟರ್ ಇರಬಾರ್ದು. ಹಾಗಾದ್ರೆ ಇದು ನಿಮ್ಮ ಮನೆಯಲ್ಲೇನು? ಮನೆ ನಂದಾದರೂ ದೇವರು ನಿಂದು. ಹಾಗಾದ್ರೆ ಈಗ ಬಂದ ದೇವರು ಹಂಗ್ಯಾಕೆ ಮಾತಾಡಿದ್ರು? ನಿನ್ನ ನಾಲಿಗೆ ಏನ್ ಮುರಿತದ ಅದು ನಿನ್ನ ದೇವರ ಮಾತಾಗಿರ್ತದ. ನಿನ್ನ ಮಾತೇ ದೇವರ ಮಾತು, ದೇವರ ಮಾತೆ ನಿನ್ನ ಮಾತು. ಹಾಗಾದ್ರೆ ಈಗ ನೀವು ನನ್ನ ಮಾತು ಕೇಳಿ. ತಾಳಮಲಯ, ಇದರಿಂದ ನಮ್ಗೆ ಯಾರಿಗೂ ಪ್ರಯೋಜನ ಇಲ್ಲ. ಕುಂದ್ರು ಕುಂದ್ರು, ಮಾತಾಡು. ಮಾತಿನಿಂದ ಬಗೆಹರಿಯೋ ಕಾಲ ಮುಗಿದು ಹೋಗ್ಯವ. ಇದರಿಂದ ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಇದು ಕೇಳು. ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನ ದೇವರ ಕಡೆ ಕಳಿಸಕ್ಕೆ ಇಂಥ ಹೊಸ ಅಸ್ತ್ರ ಬೇಕು. ದಯವಿಟ್ಟು ದಯವಿಟ್ಟು ನಿನ್ನ ದೇವರ ಕಡೆಗೆ ಮಾತ್ರ ಕಳಿಸ್ಬೇಡ. ಬೇಕಾದ್ರೆ ನರಕಕ್ಕೆ ಕಳಿಸು. ನಾಯಿ ನರಿ ತೋಳ ನನ್ನ ಮಾಂಸ ತಿನ್ನಲಿ, ಮೂಳೆ ಬಾಯಿಯೊಳಗೆ ಹಾಕೊಂಡು ಜಗಿಲಿ. ಆದ್ರೆ ದೇವರ ಕಡೆಗೆ ಮಾತ್ರ ಕಳಿಸ್ಬೇಡ. ನಿನ್ನಿಂದ ಉಳಿಬೇಕಾದಂತಹ ದುರ್ಗತಿ ನನ್ನ ದೇವರಿಗೆ ಬಂದಂಗ ನನಗೆ ಬರಬಾರ್ದು. ಮುದ್ಕ ಸಾವು ತಲೆ ಮೇಲೆ ಕುಂತೋದನ್ನೋದನ್ನ ಮರಿಬೇಡ. ಇನ್ನ ಇದು ನಿಶ್ಚಿತ ಆದ ಅಂದ ಮೇಲೆ ಈ ಮುದುಕನಿಗೆ
ಮಾಡ್ಲಿಕ್ಕಾದ್ರೂ ಏನು ಸಾಧ್ಯ ಅದ? ಗೆಲುವು ದೀವಳಿಗೆ, ಸೋಲು ಶಿವರಾತ್ರಿ, ಮರಣ ಮಹಾನವಮಿ. ವೀರಾಗ್ತೀನಿ ಇಲ್ಲಲ್ಲ ಹೇಳಿ ಅಂತಾರ. ಕೊಲೆಯಿಂದ ಯಾರಿಗೂ ವೀರತ್ವದ ಪಟ್ಟ ದೊರಕೋದಿಲ್ಲ. ಹೇಳಿ ಅಲ್ಲ, ನನ್ನ ಹೇಳಿ ಅಲ್ಲ, ನನ್ನ ದೇವರು ಕೂಡ ಹೇಳಿ ಅಲ್ಲ. ಯಾರು ಮಿದುಳನ್ನ ಇನ್ನೊಬ್ಬರ ಕೈಯಾಗಿ ಒತ್ತೆ ಇಡ್ತಾರೋ ಅವರು ಹೇಳಿ, ಸ್ವಾತಂತ್ರ್ಯ ಕಳೆದುಕೊಳ್ಳೋರು ಹೇಳಿ, ಸ್ವತಂತ್ರವಾಗಿ ಯೋಚಿಸುವ ಶಕ್ತಿ ಇಲ್ಲದೆ ಇರುವಂಥವ್ರು ಹೇಳಿ. ಇಂಥ ಹೇಳಿಗಳನ್ನ ಸೃಷ್ಟಿಸುವ ಸಮಾಜ ಹೇಳಿ. ನೀವು ಎಂದಾದರೂ ಪ್ರಾಯಶ್ಚಿತ್ತ ಪಟ್ಟಿರೇನು? ಬರೆದ ಲೇಖನ ಅಪಾರ್ಥಕ್ಕೊಳಗಾಗಿ ಹಿಂತೆಗೆದುಕೊಂಡಾಗ ಪ್ರಾಯಶ್ಚಿತ್ತ ಪಟ್ಟಿರಿ, ಅಸಹಾಯಕನಾಗಿ ಒದ್ದಾಡಿರಿ, ಜೀವನದ ಅರ್ಥ ಏನು ಅಂತ ತಿಳಿದೆ ಸಂಕಟ ಪಟ್ಟಿರಿ, ಖಿನ್ನತೆಯ ಆಳದ ಬಾವ್ಯಾಗ ಮನಸ್ಸು ಛಿದ್ರಗೊಂಡ್ಬಿಟ್ಟಿತ್ತು. ಈ ಲೋಕ ನಮಗೆ ಯಾಕಿಷ್ಟು ಅನಾಥ ಮಾಡದ, ಯಾಕಿಷ್ಟು ಪರೀಕ್ಷೆ ಕೊಡ್ಯದ ಗೊತ್ತಾಗಬಹುದು. ನಮಗೆ ಏಕಾಂತದಲ್ಲಿ ಅತ್ತಾಗ ಅಳು ಬಾಯಿಯಿಂದಲ್ಲ, ಹೃದಯ ಹಿಂಡಿಕೊಂಡು ಬರ್ತದೆ. ನಾನು ಅನಾಥ, ಬಹಳ ನತದೃಷ್ಟ. ನನ್ನ ಅರ್ಥ ಮಾಡಿಕೊಳ್ಳೋದು ಯಾರಿಗೂ ಬೇಕಾಗಿಲ್ಲ ಅನಿಸ್ತದೆ. ನಾನು ಯಾರಿಗೂ ಬೇಡಾಗಿದೆ. ಜೀವನದ ಇಂಥ ದಾರಿಯೊಳಗೆ ನಡಿಲಾರ್ದ ನನಗೆ ಬೇರೆ ದಾರಿನೇ ಇಲ್ಲ. ನೀವು ಹೇಳೋದನ್ನ ಕೇಳ್ತಾ ಕೂತ್ರೆ ಅದರೊಳಗೆ ಏನೋ ಅರ್ಥ ಅನ್ನಿಸ್ತದೆ. ಆದ್ರೆ ನೀವು ಎಷ್ಟು ಅಸಹಾಯಕರೋ ನಾನು ಅಷ್ಟೇ ಅಸಹಾಯಕ. ಕಮಲಾದಷ್ಟು ದೂರ ಬಂದ್ಬಿಟ್ಟಿದ್ದೀನಿ. ನಾನು ದಾರಿ ತಪ್ಪಿದ ಮನುಷ್ಯ. ನನ್ನ ಮನೆಯೊಳಗೆ ಯಾಕೋ ನಾಲಿಗೆ ಮೇಲೆ ರಕ್ತದ ರುಚಿ, ಅಂಗೈಯೊಳಗೆ ನಾವೊಂದು ದೆವ್ವ ಕುಳಿತು ಸಿನಿಮಾ ನಾಟಕ. ನನ್ನನ್ನು ಕ್ಷಮಿಸಿ.
ಧನ್ಯವಾದಗಳು ರಾಯಚೂರು ಸಮುದಾಯದ ಎಲ್ಲ ಗೆಳೆಯರಿಗೆ. ಈಗ ಕಲಾವಿದರು ತಮ್ಮ ಪರಿಚಯವನ್ನು ಮಾಡಿಕೊಡಬೇಕು ಅಂತ ಹೇಳ್ಕೊತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರುಶ ಅಂತ. ನಾನು ಲಿಂಗಸೂರು ತಾಲೂಕು. ನಾನು ಡಿಗ್ರಿ ಓದ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್. ನಮ್ಮೂರು ಸಿರುವಾರು. ನಾನು B.Ed ಫೈನಲ್ ಇಯರ್ ಓದ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿರ್ಮಲಾ ಅಂತ ಹೇಳಿ ಬಂದಿಲ್ಲ ರಾಯಚೂರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಬರೀಶ್ ರಾಠೋಡ್. ನಮ್ಮೂರು ಶಿರುವ. ನಾನು MA ಫೈನಲ್ ಇಯರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಹಿರೇಕರ್ ಅಂತ, ಮೈಸೂರು ಕನ್ನಡ, ರಾಯಚೂರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿರ್ಮಲಾ ವೇಣುಗೋಪಾಲ್, ರಾಯಚೂರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವರಾಜ್ ಅಂತ, ಸಮುದಾಯ ರಾಯಚೂರು. ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಅಂತ, ರಾಯಚೂರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಕೆ ಅಂತ, ರಾಯಚೂರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹೇಶ್ ಅಂತ, ಡಿಗ್ರಿ ಓದ್ತಾ ಇದ್ದೀನಿ, ಸಿರುವಾಡಿಂದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್. ನಮ್ಮೂರು ಸಿರುವ. ನಾನು MSc ಫೈನಲ್ ಇಯರ್ ಓದ್ತಾ ಇದ್ದೀನಿ. ನಮ್ಮ ನಾಟಕಕ್ಕೆ ಬೆಳಕು ವಿನ್ಯಾಸ ಮಾಡಿದ್ದು ಲಕ್ಷ್ಮಣ್ ಮಂಡಲ್ಗೇರ್ ಅವರು, ಬೇಸಿಗೆಯವರು. ಸಂಗೀತ ಸಂಯೋಜನೆ ಮಾಡಿದ್ದು ಇನ್ಸಾಫ್ ಹೊಸಪೇಟೆ ಮತ್ತು ಹೇಮಂತ್ ಗುರುಗಳ ಬೇಸಿಗೆ. ನಮಗೆಲ್ಲ ಮೇಕಪ್ ಮಾಡಿರುವಂಥ ಗೆಳೆಯ ವೆಂಕಟ ನರಸಿಂಹ ಅವರು ಕೂಡ ವೇದಿಕೆಗೆ ಬರಬೇಕು. ವೆಂಕಟ ನರಸಿಂಹ ಹಾಗೆ ನಮ್ಮ ನಾಟಕದ ಸಹ ನಿರ್ದೇಶಕರು ನಿರ್ಮಲಾ ವೇಣುಗೋಪಾಲ್ ಅವರು. ನಮ್ಮ ನಾಟಕವನ್ನು ತಾಳ್ಮೆಯಿಂದ ಪ್ರೀತಿಯಿಂದ ನೋಡಿ ಪ್ರೋತ್ಸಾಹಿಸಿದ ಕಲಬುರಗಿಯ ಎಲ್ಲರಿಗೂ ಕೂಡ ರಾಯಚೂರು ಸಮುದಾಯದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮನ್ನೆಲ್ಲ ಕಲಬುರಗಿಯವರೆಗೆ ಕರೆಸಿ ನಮ್ಮ ನಾಟಕದ ಪ್ರದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಮಾಡಿರುವಂತಹ ಕಲಬುರಗಿ ಸಮುದಾಯದ ಎಲ್ಲ ಸಂಗಾತಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ನಾಟಕದ ಲೇಖಕರಾಗಿರುವಂತಹ ವಿಕ್ರಮ್ ವಿಸಾಜಿ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾರೆ. ಈ ನಾಟಕವನ್ನು ನಿರ್ದೇಶನ ಮಾಡಿ ಸಂಶೋಧಕನ ಪಾತ್ರ ಮಾಡಿದಂಥವರು ಪ್ರವೀಣ್ ರೆಡ್ಡಿ ಗುಂಜಳ್ಳಿ, ರಾಯಚೂರು. ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಕಲಬುರಗಿ ಸಮುದಾಯದ ಗೌರವಾಧ್ಯಕ್ಷರಾದಂತಹ ಪ್ರಭು ಖಾನಪುರೆ ಸರ್ ಅವರು, ನಿರ್ದೇಶಕರಾದಂತಹ ಪ್ರವೀಣ್ ರೆಡ್ಡಿ ಗುಂಜಳ್ಳಿ ಸರ್ ಅವರಿಗೆ ಪುಸ್ತಕವನ್ನು ನೀಡಿ ಧನ್ಯವಾದಗಳನ್ನು ಸಲ್ಲಿಸಬೇಕು ಅಂತ ಕೇಳುತ್ತೇವೆ. ಎಲ್ರಿಗೂ ಧನ್ಯವಾದಗಳು. This channel is dedicated to only and only art and culture. If you want more updates like this, then all you need to do is subscribe to Art TV Prime channel right away, right today.